ಏಪ್ರಿಲ್ 26ರಂದು ನಡೆದ ಮತದಾನದ ವೇಳೆಯಲ್ಲಿ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ದೌರ್ಜನ್ಯ ನಡೆದಿದೆ ಎಂಬ ಆರೋಪ ಹಸಿ ಸುಳ್ಳು. ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಗಣೇಶ್ ಆರಾಧ್ಯ ಕುಟುಂಬದವರು ಮತ್ತು ಗ್ರಾಮಸ್ಥರಿಂದ ಸ್ಪಷ್ಟೀಕರಣ. ರಾಜ್ಯಾದ್ಯಂತ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೆದಿದ್ದು, ಹೊಸಕೋಟೆ ತಾಲೂಕಿನ ಸೂರ್ಯಬೆಲೆ ಹೋಬಳಿಯ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯಂದು ಬಿಜೆಪಿ ಏಜೆಂಟ್ ಆಗಿದ್ದ ಗಣೇಶ್ ಆರಾಧ್ಯ ಅವರು ನನ್ನ ಏಜೆಂಟ್ ಆಗಿ ಕುಳಿತುಕೊಳ್ಳಲು ಬಿಡದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದು, ನನ್ನ ಶ್ರೀಮತಿಯವರ ಮೊಬೈಲನ್ನು ಕಸಿದುಕೊಂಡು ನನ್ನ ಕಾರಿನ ಗಾಜನ್ನು ಒಡೆದು ಟೈರ್ ಗಾಳಿ ತೆಗೆದಿದ್ದಾರೆ ಮತ್ತು ನಕಲಿ ಮತದಾನ ಮಾಡಲು ಬಂದಾಗ ಪ್ರಶ್ನೆ ಮಾಡಿದಾಗ ನನ್ನ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆಂದು ಮಾಡಿರುವ ಆರೋಪ ಹಸಿ ಸುಳ್ಳು. ಈ ಸಂಬಂಧವಾಗಿ ಬೆಂಡಗಾನಹಳ್ಳಿ ಗ್ರಾಮದ ನಿವಾಸಿಗಳು ಮತ್ತು ಅವರ ಕುಟುಂಬಸ್ಥರು, ಅವರ ಸಹೋದರ ಮತ್ತು ಅವರ ತಾಯಿ, ಅವರ ಅತ್ತಿಗೆಯವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಇನ್ನು ಗಣೇಶ್ ಅವರು ನಮ್ಮ ಊರಿನಲ್ಲಿ ವಾಸ ಇಲ್ಲ, ಅವರಿರುವುದು ಚಿಕ್ಕಬಳ್ಳಾಪುರದಲ್ಲಿ. ಇನ್ನು MTB ನಾಗರಾಜ್ ಅವರ ಆಪ್ತರಾಗಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಶರತ್ ಬಚ್ಚೇಗೌಡ ಮತ್ತು ಅವರ ಕುಟುಂಬದವರ ಮೇಲೆ ಮಾಡುತ್ತಿದ್ದು, ಗ್ರಾಮಕ್ಕೆ ಕೆಟ್ಟ ಹೆಸರು ತರುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳ ಕೊರತೆಯೂ ಇಲ್ಲ, ಎಲ್ಲ ಕೂಡ ಇಲ್ಲೇ ಇದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಕೂಡ ನಡೆಯುತ್ತಿಲ್ಲ, ಯಾವುದೇ ರೀತಿಯ ಜಾತಿ ನಿಂದನೆ ಕೂಡ ಮಾಡಿಲ್ಲ. ಹಾಗಾಗಿ ಗಣೇಶ್ ಅವರು ಸತ್ಯಕ್ಕೆ ದೂರವಾದ ವಿಚಾರಗಳನ್ನು ಹೇಳಿದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಶುಕ್ರವಾರ ಅಂದರೆ 26ನೇ ತಾರೀಕು ನಡೆದಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ಕೆಲವೊಂದು ಲೋಪದೋಷಗಳನ್ನು ಆಗಿದ್ದಾವೆ ಅಂತ ಹೇಳ್ಬಿಟ್ಟು BS ಗಣೇಶಾರಾಧ್ಯ ಹಿಂದೂ ಅನ್ನೋರು ಹೇಳಿದ್ದಾರೆ. ಯಾವತ್ತು ಶನಿವಾರ 27ನೇ ತಾರೀಕು ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕ್ಲಾರಿಫೈ ಕೊಡೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ಇದು ಸತ್ಯಕ್ಕೆ 100% ಸತ್ಯ. ಅಂದರೆ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಬಸವೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕುಲದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಮತ್ತು ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನಮ್ಮ ದರ್ಪ ಪತ್ನಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ಅವರು ಫಸ್ಟ್ನೇದು ಒಂದು ಮಾತು ಹೇಳಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಇದಿಲ್ಲ ಅದು ಇಲ್ಲ ಅಂತ ಏನೇನೋ ಹೇಳಿದ್ದಾರೆ ಅವರು. ಆದರೆ ನಮ್ಮ ತಾತನ ಆದಿಯಾಗಿ, ನಮ್ಮ ಅಜ್ಜಿ ಆದಿಯಾಗಿ, ನಮ್ಮ ತಂದೆಯವರ ಆದಿಯಾಗಿ ಇದುವರೆಗೂ ಅಂಥ ಘಟನೆಗಳು ಯಾವುದೂ ನಡೆದಿಲ್ಲ. ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು, ಸ್ವಂತ ನನ್ನ ತಮ್ಮ ಅವನು. ಗಣೇಶ್ ಆರಾಧ್ಯ ಬೆಂಡಗಾನಹಳ್ಳಿ ಹಿಂದೂ ಅನ್ನೋನು ಸ್ವಂತ ನನ್ನ ತಮ್ಮ, ನಾನು ಹುಟ್ಟಿದ ಮೇಲೆ ಅವನು ಹುಟ್ಟಿರೋದು. ಇದುವರೆಗೂ ಯಾವುದೇ ಅಂತ ಅಹಿತಕರ ಘಟನೆಗಳು ನಡೆದಿಲ್ಲ. ಮೊದಲನೇದಾಗಿ ಹೆಣ್ಣುಮಕ್ಕಳ ಬಗ್ಗೆ. ಎರಡನೇದಾಗಿ ಬೆಂಡಗಾನಹಳ್ಳಿಯಲ್ಲಿ ನೀರಿಲ್ಲ, ಎಲ್ರಿಗೂ ನೀರು ಸಮಸ್ಯೆ ಆಗಿದೆ ಅಂತ. ನೀರು ಸಮಸ್ಯೆ ಅಂದರೆ ರಾಮಂಜಿ ಅನ್ನೋನು ನೀರು ಬಿಡ್ತಾನೆ ಬೆಂಡಗಾನಹಳ್ಳಿಯಲ್ಲಿ. ಅವನು ಹಗಲು ರಾತ್ರಿ ಕಷ್ಟಪಟ್ಟು ಬೆಂಡಗಾನಹಳ್ಳಿಗೆ ಎಲ್ಲ ಮನೆಗೂ ನೀರು ಬಿಡ್ತಾ ಇದ್ದಾನೆ, ಎಲ್ಲ ಮನೆಗೂ ಸಂಪೂರ್ಣ ನೀರು ತುಂಬಿಸ್ತಾ ಇದ್ದಾನೆ. ಮತ್ತೆ ಮೂರನೇದಾಗಿ ಅವರು ಏನಂತ ಹೇಳಿದಾರೆ ಅಂತಂದ್ರೆ, ಬೆಂಡಗಾನಹಳ್ಳಿಯಲ್ಲಿ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ, ಯಾರು ಬೆಂಡಗಾನಹಳ್ಳಿ ವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬೆಂಡಗಾನಹಳ್ಳಿ ಎಲ್ಲ ಅವ್ರ ಜಮೀನಿದ್ದು ನೀರು ಇರೋರು ಸಹ ಇಲ್ಲಿ ಜಿಲ್ಲಿರೋ ಜಮೀನು ಮಾರಿ ಬೆಂಗಳೂರಿಗೆ ಹೋಗಿ ಮನೆ ಕಟ್ಕೊಂಡು ಬಾಡಿಗೆ ಮನೆಗಳು ಕಟ್ಟು ಅವರ ಜೀವನ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಕೊರೋನಾ ಟೈಮಲ್ಲಿ ಯಾರು ಊರು ಬರ್ಲಿಸಲಿಲ್ಲ ಅವ್ರನ್ನ, ಯಾರು ಊರು ಬಿಟ್ಟು ಹೋದ್ರು, ಯಾರನ್ನೂ ಊರಿಗೆ ಬರಲಿ. ಆದರೆ ನಮ್ಮ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲರೂ ಬಂದು ಊರಲ್ಲೇ ವಾಸವಾಗಿದ್ದು, ಕೊರೋನಾ ಆದ ನಂತರ ತಕ್ಷಣ ಅವ್ರು ಊರುಗಳಿಗೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮದಲ್ಲಿ ವಾಸವಾಗಿದ್ದಂಥ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಇದ್ದವರೆಲ್ಲ ಆಚೆ ಹೋಗಿದ್ದರು. ಕೊರೋನಾ ಟೈಮಲ್ಲಿ ಊರಿಗೆ ಬಂದು ಊರಲ್ಲೇ ನೆಲೆಸಿ ಮತ್ತೆ ಕೊರೋನಾ ಮುಗಿದ ನಂತರ ಹೋಗಿದ್ದಾರೆ. ಅದು ಬೇಕಾದ್ರೆ ಎಲ್ಲರೂ ತಿಳ್ಕೊಬೋದು. ಯಾರು ಬೇಕೋ ನಮ್ಮ ಊರಿಗೆ ಬರ್ಬೋದು, ಯಾರು ಬೇಕೋ ಯಾವ ಬೇಕೋ ಹೋಗ್ಬೋದು, 24 ಇದ್ದಂಗೆ. ಮತ್ತೆ ಇನ್ನೊಂದು ಈ MTB ನಾಗರಾಜ್ ಅವರು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಇಂಥ ಹಿಂಬಾಲಕರನ್ನ ದಯವಿಟ್ಟು ಬೆಳೆಸಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಇವರಿಂದ ನಿಮ್ಗೆ ಒಳ್ಳೇದಾಗಲ್ಲ. ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸ್ವಾಮಿ ವಿಷಯವಾಗಿ ನೀವು ಅದನ್ನ ಖ್ಯಾತೆ ತಗೊಂಡು ಅದನ್ನ ದೊಡ್ಡದು ಮಾಡಕ್ ಹೋದ್ರಿ. ನಿಮ್ಮ ಮನೇನು ಹಾಳಾಗೋಯ್ತು, ಅವನ ಮನೇನು ಹಾಳಾಗೋಯ್ತು. ನೀವು ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿದ್ದೀರಾ, ನಿಮ್ಮ ಹೆಂಡತಿ ಮಕ್ಕಳು ಯಾರು ಬರೋಲ್ಲ. ಇವತ್ತು ಇವನು ಇವನ ಹೆಂಡತಿ ಬಂದರು. ಇವನು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲ ಸತ್ಯಕ್ಕೆ ದೂರವಾದಂಥವು. ಯಾರು ಈ ವಿಷಯ ಬಗ್ಗೆ ಗಮನ ಕೊಡಬೇಡಿ. ಫಸ್ಟು ಅವನ ಚರಿತ್ರೆಯನ್ನು ತಿಳ್ಕೊಳ್ಳಿ. ಅವನು ಗಣೇಶ್ ಆರಾಧ್ಯ ಅನ್ನೋನು ಬೆಂಡಗಾನಹಳ್ಳಿಯಲ್ಲಿ ವಾಸವಾಗಿಲ್ಲ, ಅವನು ವಾಸವಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಾನೇ ಅವನ್ನ ಮನೆಯಿಂದ ಆಚೆ ಕಳಿಸಿದ್ದೀನಿ. ಅವನು ನಮ್ಮ ಮನೆಯಲ್ಲಿ ಇಲ್ಲ. ಬೆಂಡಗಾನಹಳ್ಳಿಗೂ ಅವನಿಗೂ ಏನು ಸಂಬಂಧನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾನೆ, ಊರಲ್ಲಿ ಗಬ್ಬೆ ಬರ್ಸ್ತಾನೆ, ಓಡೋಗ್ತಾನೆ. ಬೆಂಕಿ ಇಕ್ಕೋದು ಓಡೋಗೋದು, ಅವ್ನು ಇಷ್ಟೇ ಕೆಲಸ. ಅಲ್ಲಿ ಇರಲ್ಲ ಅವನು, ಬೆಂಕಿ ಇಕ್ಕೋದು ಓಡೋಗೋದು. ಯಾರು ಅವನ ವಿಷಯಗಳನ್ನ ನಂಬಕ್ಕೆ ಹೋಗಬೇಡಿ, ಇದಂತೂ ಸತ್ಯ. ಅವರು ಒಂದು ಆಪಾದನೆ ಮಾಡಿದ್ದಾರೆ, ನಮ್ಮ ಊರಿನಲ್ಲಿ ಯಾರಾದರೂ ಆಚೆಯಿಂದ ಬಂದಾಗ ಊರು ದಾಟಬೇಕಾದ್ರೆ ಪಂಚೆ ಕೈಲಿ ಸುತ್ತಕೊಂಡು ಮತ್ತು ಚಪ್ಪಲಿನ ಎತ್ಕೊಂಡು ಅದನ್ನು ಸೈಕಲಲ್ಲಿ ಹಿಂದ್ಗಡೆ ಇಟ್ಕೊಂಡು ಊರಿಂದ ಆಚೆ ಹೋದ ನಂತರ ಹಾಕ್ಕೊಂಡು ಹೋಗ್ಬೇಕಾಯ್ತು. ಅಂಥ ಪರಿಸ್ಥಿತಿ ಇತ್ತು. ಎಲ್ಲ ಇದಕ್ಕೂ ಸ್ವತಂತ್ರ ಬಂದರೂ ನಮ್ಮೂರು ಸ್ವತಂತ್ರ ಬಂದಿಲ್ಲ ಅಂತ ಹೇಳಿದ್ದಾನೆ. ಆ ಸ್ವತಂತ್ರ ಯಾವಾಗ 1947 ಬಂದಾಗಿಂದನೂ ನಮ್ಮೂರು ಸ್ವತಂತ್ರ ಸಿಕ್ಕಿದೆ.
ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅವಾಗಿಂದ ಸ್ವತಂತ್ರ ಸಿಕ್ಕಿದೆ. ಯಾವಾಗ ಈ ಬಿಜೆಪಿ ಗೌರ್ಮೆಂಟ್ ನಡೀತಾ ಇದೋ ಅವತ್ತಿಂದ ನಮ್ಮ ಸ್ವತಂತ್ರ ಕಿತ್ಕೊಂಡಿದ್ದಾರೆ. ನಮ್ದು ನಮಗೆ ಈಗ ಸ್ವತಂತ್ರ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಮ್ಗೆ ಸ್ವತಂತ್ರ ಇತ್ತು. ಬಿಜೆಪಿ ಗೌರ್ಮೆಂಟ್ ಬಂದಾಗ ನಮ್ಮೂರಲ್ಲೆಲ್ಲ ಇದೇ ಕಿತಾಪತಿಗಳೇ ಮಾಡ್ತಾ ಇದ್ದಿದ್ದು. ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕಂದ್ರೆ MT ನಾಗರಾಜ್ ಅವರು ಅದಕ್ಕೆ ಅಡ್ಡಗಾಲ ಹಾಕಿದ್ರು. ಅದಕ್ಕೆ ಯಾವುದೇ ತರಹದ ಅವರು ಕಿಟಕಿನೂ ಇಡಿಸ್ಲಿಲ್ಲ, ಮತ್ತೆ ಮೇಲ್ಚಾವಣಿನೂ ಮಾಡಿಸ್ಲಿಲ್ಲ, ಮತ್ತೆ ಡೋರ್ ಇಡಿಸ್ಲಿಲ್ಲ. ಯಾರೋ ಇಡಿಸಿದಕ್ಕೆ ಇವ್ರು ಬಂದು ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಹೋದ್ರು, ಹಾರಗಳು ಹಾಕೊಂಡು ಹೋದ್ರು. ಇವಾಗ ಇವ್ರು ಹೇಳಿರ್ತಕ್ಕಂಥ ಆಪಾದನೆಯಲ್ಲಿ ಯಾವುದೇ ತರಹದ ಉರುಳಿಲ್ಲ. ಎಲ್ಲರೂ ಇವಾಗ ನಾವು ಚಕ್ಲಿ ಹಾಕೊಂಡೇ ಬಂದಿದ್ದೀರಿ. ನಾವು ಎಲ್ಲ ಪಂಚಮುಟ್ಕ ನಾವೆಲ್ಲ ಇವಾಗೆಲ್ಲ ಬರ್ಬಣಾಧಿಕಾರ ಹಾಕೊಂಡು ಓಡಾಡೋದು. ಅವನು ಬರ್ಬಣಾಧಿಕಾರ ಹಾಕೊಂಡೇ ಓಡಾಡೋದು. ಅವನು ಏನಾದ್ರು ಪ್ರಯಾಣ ಹೋಗ್ಬೇಕಾದ್ರೆ ಪಂಚ ಕಟ್ಕೊಳ್ತಾನೆ. ಎಲ್ಲೂ ಅವನು ಮನೆ ಎಲೆಕ್ಷನ್ ಬಂದಾಗ ಪ್ಯಾಂಟ್ ಬಿಚ್ಕೊಂಡು ಏನು ಬಂದು ಕೂತ್ಕೊಂಡಿರ್ಲಿಲ್ಲ. ಅಲ್ಲಿ ಪ್ಯಾಂಟ್ ಹಾಕೊಂಡೇ ಬಂದು ಕೂತಿದ್ದು. ಬೇಕಾದ್ರೆ ನೀವು ಗಮನಿಸ್ಕೊಬೋದು, ವಿಡಿಯೋ ಕ್ಲಿಪ್ಸಲ್ಲಿ ಬೇಕಾದ್ರೆ ಗಮನಿಸ್ಕೊಬೋದು. ನಾವು ಎಲ್ಲರೂ ಓಟ್ ಹಾಕಕ್ಕೆ ಹೋದಾರೆಲ್ಲ ಪ್ಯಾಂಟ್ ಹಾಕೊಂಡೇ ಹೋಗಿದ್ದು. ಯಾರು ಪ್ಯಾಂಟ್ ಬಿಚ್ಕೊಂಡು ಪಂಚ ಬಿಚ್ಕೊಂಡು ಯಾರು ಹೋಗಿಲ್ಲ. ಬೇಕಾದ್ರೆ 5 ವರ್ಷಕ್ಕೊಂದ್ಸರಿ ವಿಧಾನಸಭೆ ಎಲೆಕ್ಷನ್ ನಡೆದಿದೆ, ಯಾರು ಬೇಕಾದ್ರೆ ನಿಕ್ಕರಲ್ಲಿ ಯಾರು ಹೋಗಿಲ್ಲ. ಮತ್ತೆ ಬಸ್ ಸ್ಟ್ಯಾಂಡಿಂದ ಯಾರೂ ಪಂಚ ಬಿಚ್ಕೊಂಡು ಯಾರು ಬಂದಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಓವರಾಲ್ ಆಗಿ ಗಣೇಶರಾಧನೆ ಮಾಡಿ ಆರೋಪದ ಬಗ್ಗೆ ಏನು ಹೇಳ್ತೀವಿ ಸರ್ ಫೈನಲ್? ಸರ್ ಅವ್ನು ಏನೇ ಇರಬೇಕಂದ್ರೂ ಅವ್ರ ತಾಯಿಯವ್ರು ಮಾತಾಡ್ತಾರೆ. ಅವ್ರ ತಾಯಿಗೆ ಅವನ್ನ ಹತ್ರದಿಂದ ಕಂಡವ್ರೆ, ಅವರೇ ಮಾತಾಡ್ತಾರೆ. ನಾನಂತೂ ಇದುವರೆಗೂ ಅವನಿಗೂ ನನಗೂ ಯಾವ ಥರದ ಕಾಂಟ್ಯಾಕ್ಟ್ ಇಲ್ಲ. ಅವನಿಗೂ ನಾನೇ ಮನೆಯಿಂದ ಅವ್ನ ಆಚೆ ಕಳಿಸಿರೋದು. ಬದುಕೋ ಹೋಗಪ್ಪ ಅಂತ ಹೇಳಿ, ಇಲ್ಲಿ ಬೇಡ ನೀನು ಬದುಕೋ ಹೋಗಂತ. ಅಂಥವನ್ನ ನಮ್ಮೂರಲ್ಲೇ ಮನೆ ಕೊಟ್ಟು ಪಾಪ ಇಟ್ಕೊಂಡ್ರು. ಮತ್ತೆ ಅವ್ನ ಮದುವೆಗೂ ಸಾಮಾನು ಕೊಡ್ಸೋರು, ಉದ್ಯೋಗ ಅಂಗಡಿಯಲ್ಲಿ ಸಾಮಾನು ಕೊಡ್ಸಿರೋರು ಅಂತವ್ರು ಇಲ್ಲೇ ಇದ್ದಾರೆ. 65,000 ರೂಪಾಯಿ ಬಿಲ್ ಕಟ್ಟಿರೋರು ಇದ್ದಾರೆ. ಅವೆಲ್ಲ ಬೇಡ, ಅವೆಲ್ಲ 65,000. ಅವ್ನ ಮದುವೆಗೆ 65,000 ರೂಪಾಯಿ ಸಾಮಾನು ಬಿಲ್ ಕಟ್ಟಿರೋರು ಇದ್ದಾರೆ. ಅವ್ನ ಕೈಯಲ್ಲಿರೋ ವಾಚು ಯಾರು ಕೊಡ್ಸಿರೋ, ಅವ್ನ ಹೆಂಡತಿಗೆ ವಾಚ್ ಕೊಡ್ಸಿರೋರು ಗೊತ್ತು. ಈ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವನ ಕೈಯಲ್ಲಿರೋ ವಾಚು ಸತೀಶ್ ಗೌಡವರೇ ಕೊಡಿಸಿದ್ದು. ಅವ್ನ ಮನೆ ಪ್ರೆಸ್ ಮೀಟ್ ಮಾಡಿದಾರೆ. ಅವ್ನ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಅವನ ಪತ್ನಿ ಕೈಲಿರೋ ವಾಚು ಸತೀಶ್ ಗೌಡ್ರೆ ಕೊಡಿಸಿದ್ದು. ಆ ವಾಚಿನ ಕದ್ದಿದ್ದೀನಿ ಅಂತ ಓಣಿ ಚಿಕ್ಕಣ್ಣ ಮನೆ ಮುಂದೆ ನನ್ನ ಮೇಲೆ ಆಪಾದ ಹಾಕಿ ಅಲ್ಲಿ ಕರೆಸಿದ್ದ. ವಾಚು ಅದು ರೂಮಲ್ಲೇ ಸಿಕ್ತು. ಇವೆಲ್ಲ ಹೇಳ್ಬಾರ್ದು ಅಂತಿದ್ದೆ ನಾನು. ವಾಚ್ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಮನೆ ಕಳಿಸಿದ್ದ. ಅವನ ಹೆಂಡತಿ ವಾಚು ಸಿಕ್ತದು. ಅವನ ಮದುವೆಗೆ 65,000 ರೂಪಾಯಿ ಉದ್ಯೋಗ ಅಂಗಡಿಯಲ್ಲಿ ಸತೀಶ್ ಗೌಡ್ರೆ ಬಿಲ್ ಕಟ್ಟಿರೋದು. ಅದಕ್ಕೆ ನಾನೇ ಸಾಕ್ಷಿ. ನನ್ನ ಮಗನೇ ಆಗಿರ್ಬೋದು. ಸುಮ್ಮನೆ ಈಗ ಬರ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಅಷ್ಟೇ. ಅದಕ್ಕೆ ಮೊದಲು ಬರ್ತಾ ಇಲ್ಲ, ಓದ್ತಾ ಇಲ್ಲ, ಇಬ್ಬರಿಗೂ ಆತಾ ಇಲ್ಲ. ಈಗ ಈ ಊರಿನಲ್ಲಿ ಏನೇ ನಡೀಲಿ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಸುಳ್ಳು. ನಾವು ಅವ್ರ ಹತ್ತಿಗೆ ಆಗ್ಬೇಕು. ನಾನು ಬಂದು 10 ವರ್ಷ ಆಯ್ತು. ನಾವು ಇದರಿಂದನೂ ಗೋಡೋ ಮನೆ ಹತ್ರ ಒಂದು ದಿವಸ ಹೋಗ್ಲಿಲ್ಲ. ಇವತ್ತೇ ಈ ತರ ಇದಕ್ಕೆ ಬಂದಿರೋದು. ನೀರಾದ್ರೆ ಹಾಸ್ಪಿಟ್ಲ್ ಆಗಲಿ ನಾವು ಬೇರೆ ಕಡೆ ಹೋಗ್ತಿಲ್ಲ, ಇದೇ ಊರಲ್ಲೇ ಹೋಗ್ತಾ ಇದೀವಿ. ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಆಶ್ರಮ ಇದೆ. ನಾವು ಯಾವ ಥರ ಇದಕ್ಕೂ ಗೌಡ ಮನೆ ಹತ್ರ ಏನಕ್ಕೂ ಹೋಗ್ಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಏನು ಹೇಳಿದಾರಂತೂ ನಮಗೂ ಗೊತ್ತಿಲ್ಲ, ಎಲ್ಲ ಸುಳ್ಳೆ. ನಾವು ಕಷ್ಟಪಡ್ತೀವಿ, ದುಡ್ಕೊತೀವಿ. ನಮ್ಗೆ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಬೇಕಾದ್ರೆ ಓಟ್ ಹಾಕ್ತೀವಿ, ಬರ್ತೀವಿ, ನಮ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕ್ತೀವಿ, ಬರ್ತೀವಿ ಅಷ್ಟೇ. ಅದಕ್ಕೆ ಏನೂ ಸಂಬಂಧ ಇಲ್ಲ. 10 ವರ್ಷದಿಂದ ನಾವು ಯಾವ ಥರ ಬೇಕೋ ಆ ಥರ ಬದುಕ್ತಾ ಇದೀವಿ ಅಷ್ಟೇ. ನಾವು ಇದುವರೆಗೂ ಕೈಯಲ್ಲಿ ಚಪ್ಪಡಿನೂ ಎತ್ಕೊಂಡೋಗಿಲ್ಲ. ಅವ್ರ ಮನೆ ಮುಂದೆನೇ ಡೈಲಿ ಹೋಗ್ತೀವಿ, ಹಾಲ್ಗೂ ಹೋಗ್ತೀವಿ, ಬರ್ತೀವಿ. ಅದೇ ರೋಡಲ್ಲೇ ಓಡಾಕ್ತೀವಿ. ಅವ್ರ ಮನೆ ಮುಂದೆನೂ ಹೋಗ್ತೀವಿ. ನಮ್ಗೆ ಯಾರು ಏನು ಇದಕ್ಕೆ ಬಂದೇ ಇಲ್ಲ. ಆ ಥರ ಏನಿಲ್ಲ. ನಮ್ಮ ಓಟ್ ನಾನು ಇದೇ ಫಸ್ಟ್ ಇಲ್ಲೇ ಆ ಓಟ್ ಹಾಕಿರೋದು. 3 ವರ್ಷದಿಂದ ಆಗ್ತಾ ಇದ್ದೀನಿ ಓಟು. ಯಾವ ಇದು ಇಲ್ಲ ಸರ್ ನಮಗೆ. ನಾನು MTB 9 ವರ್ಷದಿಂದ ಇದ್ದೆ. 9 ವರ್ಷದಿಂದನೂ MTB ಹೇಳ್ಕೊಟ್ಟಿರೋದು ನನಗೆ ಬರೀ ಬೆಣ್ಣಗಾನಹಳ್ಳಿನ ಬಡಿ ಅಂತ ಬಿಟ್ಟರೆ ಇನ್ನೇನು ನನಗೆ ಅಭಿವೃದ್ಧಿನೂ ಮಾಡಿಲ್ಲ, ನನಗೇನು ಹೇಳೂ ಇಲ್ಲ. ನಾನು 9 ಬಾರಿ ನಾನು ಏಜೆಂಟಾಗಿ ಕೂತ್ಕೊಂಡಿದ್ದೆ. ನಾನು 9 ಬಾರಿ ಏಜೆಂಟಾಗಿ ಕೊಟ್ಟಿದ್ರು ನನಗೆ ಯಾರು ಇವ್ರನ್ನ ಒಂದು ಚೂರು ತೊಂದರೆ ಕೊಟ್ಟಿಲ್ಲ. ಅವ್ರು ಓಟ್ ಅವ್ರು ಹಾಕ್ಕೊಂಡವ್ರು, ಇವ್ರು ಓಟ್ ಇವ್ರು ಹಾಕ್ಕೊಂಡವ್ರು. ಇದೆಲ್ಲ ಇವನ್ಕ ಕಾಸು ಕೊಟ್ಟು ಇವನ್ಕ ವಿಧಿ ಇಲ್ಲ, ಇವನ್ಕ ದುಡಿದು ತಿನ್ನಕ್ಕೆ ವಿಧಿ ಇಲ್ಲ. ದುಡ್ಡು ತಿನ್ನ ವಿಧಿ ಇದ್ದೀಗ MTB ತಕ್ಕ ಸೇರ್ಕೊಂಡು ಈ ಥರ ಕಾಸು ಇಸ್ಕೊಂಡು ಈ ಥರ ನಾವು ಎಲ್ಲರ ಮೇಲೂ ಆಪಾದನೆ ಮಾಡ್ತಾವ್ರೆ. ಸರ್ ಹಾಗಾದ್ರೆ ನೀವು 9 ವರ್ಷ ಏಜೆಂಟ್ ಆಗಿ ನಿಮಗೂ ದುಡ್ಡು ಕೊಡ್ತಿದ್ದೀರಾ? ಯಾರು 9 ವರ್ಷ ನಾನು ತಗೊಂಡೇ ಇಲ್ಲ ಅವ್ರ ಹತ್ರ. ನಾನು ಇವಾಗ MTBಗೆ ಸವಾಲಾಗ್ತೀನಿ. MTB ನಾಗರಾಜ್ ಅಣ್ಣರೇ, ನೀವೇನಾದ್ರೂ ನನಗೆ 10,000 ಕೊಟ್ಟಿದ್ರೆ ಈಗ ಬಂದು ಹೇಳ್ಬಿಡ್ರಿ. ನಾನು ನಿಮ್ಮ ಎಲ್ಲಿ ಹೊಸಕೋಟೆಗೆ ಬಂದ್ರೆ ಹೊಸಕೋಟೆಗೆ ಬರ್ತೀನಿ, ಸೂಲುಬೆಲೆಗೆ ಬಂದ್ರೆ ಸೂಲುಬೆಲೆಗೆ ಬರ್ತೀನಿ, ಇಲ್ಲ ಗಡ್ಡೆಚಾರ್ಕ್ ಬೆಳೆ ಬಂತಂದ್ರೆ ಅಲ್ಲಿಗೆ ಬರ್ತೀನಿ. ನಾನು 10 ಪೈಸೆ ಏನಾದರೂ ಮುಟ್ಟಿದ್ರೆ ನಿಮ್ಮ ಹತ್ರ ನೀವೇನು ಹೇಳಿದ್ರೆ ನಾನು ಅದಕ್ಕೆ ರೆಡಿಯಾಗಿರ್ತೀನಿ. ನನ್ನ ಸ್ವಂತ ದುಡಿಮೆಯಿಂದ ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ 9 ವರ್ಷದಿಂದಲೂ. ನನಗಿಷ್ಟ ಆಗಿಲ್ಲ. ನನ್ನ ಸಾಕಿದವ್ರು ಇವರು, ಬೆಳೆಸಿದವ್ರು ಇವರು. ನನಗೇನೋ ಸ್ವಲ್ಪ ಕೋಪ ಇತ್ತು, ನನ್ನ ಕೋಪನ ಸರಿ ಮಾಡಿದ್ರು. ನಾನು ಪಾಡಕ್ಕೆ ನನ್ನ ಮನೆಗೆ ನಾನು ಬಂದಿದ್ದೀನಿ. ಅವನೇ MTB ನಾಗರಾಜ್ ನಿಖಿತ ಮಾಡಿಸ್ಬೇಕು, ಇವ್ರ ಏನಾದರೂ ಒಂದು ಕೆಟ್ಟದ್ದು ಮಾಡಿಸ್ಬೇಕು ಅಂತೇಳಿ ಈ ಥರ ಮಾಡಿರೋದು ಬಿಟ್ಟರೆ ಬೇರೆ ಏನು ಯಾರೇನು ಮಾಡಿಲ್ಲ. ನಮ್ಮೂರು ಯಾವುದೇ ಒಂದು ಕಳಂಕಕ ಇನ್ನು ನಾವು ಬಿಡೋದಿಲ್ಲ. ಯಾರು ಏನು ಬೇಕೋ ಮಾತಾಡ್ಬೋದು, ನಾವು ಬಿಡೋದಿಲ್ಲ. ಇಷ್ಟೇ ನಾನು ಹೇಳೋದು. ನಾವು ಎಲ್ಲ MTB ಹತ್ರ ಇದ್ದು ಬಂದವರೇ. ಮಾತಾಡಿ ಸರ್, ಹೇಳಿ ಸರ್. ಅಲ್ಲ, ನಾವು MTB ಹತ್ರ ಇದ್ದು ಬಂದವರೇ. MTB ಏನು ಚೆನ್ನಾಗಿ ಗೊತ್ತು ನಮ್ಗೆ.
ಬರೀ ಒಡಿ ಬಡಿ ಮನೆಗಳು ಹಾಳು ಮಾಡು ಇಷ್ಟೇ. ಇನ್ನೇನ್ ದುಡ್ಡು ಕಾಸು ಅವೆಲ್ಲ ಅಪ್ಟ ಸುಳ್ಳೋದು. ಯಾರಿಗೂ ಲಕ್ಷಗಳು ಸಾವಿರಗಳು ಕೊಟ್ಟಿರೋದಿಲ್ಲ, ಯಾರು ಒತ್ಕೊಂಬಂದಿರೋರು ಇಲ್ಲ ಇಲ್ಲಿ. ಈಗ ಅದೇ ನಾವು ಮಾತಾಡ್ತಾನೆ ಸಂವಿಧಾನ ಅಂತಾನೆ ಗಣೇಶ್ನು ಜೊತೆ ಹುಟ್ಟಿರೋರು, ನಾವು ಜೊತೆಗಾರರು, ಜೊತೆ ಹುಟ್ಟಿ ಜೊತೆಗೆ ಬೆಳೆದಿರೋರು. ಸಂವಿಧಾನ ಅಂತಾನೆ, ಅಭಿವೃದ್ಧಿ ಅಂತಾನೆ, ಮೂಲ ಸೌಕರ್ಯ ಇಲ್ಲ ಅಂತಾನೆ. ಏನ್ ಮೂಲ ಸೌಕರ್ಯ ಅಂದ್ರೆ ಏನ್ ಗೊತ್ತಾ ಅವ್ನಿಗೆಲ್ಲ ನಮ್ಗೆ? ಈ ಊರ್ನೋನೇ ಅಲ್ಲ ಅವನು. ಆಮೇಲೆ ಅದೇನೇ ಹೇಳ್ತಾನೆ ಹೆಂಗ್ ಹೋಗ್ಬೇಕು ಅಂತ, ಸೀಮಿತ ಅಷ್ಟೇ ಅವನು. ಹೆಂಗ್ ಹೋಗ್ಬೇಕು ಅವ್ರ ಮನೆಕ ಅಂತ ಹೇಳ್ತಾನೆ. ಏನಂತ ಮಾತದು? ಮನುಷ್ಯನ ಅವನು. ಇವನು ಏನೇನು ಮಾಡೋದೇ ಅದು ಸಮಯ ಬಂದಾಗ ಇದನ್ನೂ ಹೇಳ್ತೀನಿ, ನಾನು ಹೇಳ್ತೀನಿ. ಇವ್ನು ಹೆಂಗಸರು ಮಾತು ಹೇಳ್ತಾವನಲ್ಲ, ಹೆಣ್ಮಕ್ಳು ಮಾತು, ಇದು ಯಾರು ನಾನು ಹೇಳ್ತೀನಿ. ಇದನ್ನ ಅವನು ಸಿಕ್ದವ್ರ ಹತ್ರಕ್ಕೆಲ್ಲ ಹೋಗಿರೋದು. ಅದನ್ನ ನಾನು ಹೇಳ್ತೀನಿ, ಪ್ರೂಫ್ ಬೇಕಾದ್ರೆ ನಾನು ಕೊಡ್ತೀನಿ. ನಾನೇ ಸಾಕ್ಷಿ. ಸಿಕ್ ಹೆಣ್ಮಕ್ಳು ನಾಳು ಮಾಡಿರೋದು ಅವನು. ಇದೇ ಹೇಳಿ, ಇದೇ MTB ನಾಗರಾಜನ್ ಆಗ್ಬೋದು, ಅವನದೇ ಆಗ್ಬೋದು, ಇದೇ ರಾಮಣ್ಣ ನೀನ್ ಸಾಕ್ಷಿ ಹೇಳ್ತಾನೆ ಅಂತ ಹೇಳ್ರಿ. ಇಲ್ಲ, ನಿಮ್ ಬಿಜೆಪಿ ಮಾಜಿ ಬಿಜೆಪಿ ಮುಖಂಡರೇ ಅಂತ ಹೇಳ್ರಿ. ಈಗ ಊರಲ್ಲಿ ನೀರಿಲ್ಲ ಅಂತ ಹೇಳೋನಲ್ಲ, ಈಗ ನೀವ್ ಇಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಅಲ್ಲ, ಗ್ರೌಂಡ್ ವರ್ಕ್ ಮಾಡ್ರಿ. ನೀವು ಹೋಗ್ರಿ, ಒಂದ್ 10 ಮನೆ ನೀವ್ ಯಾವ ಇಷ್ಟ ಬರ್ತದ ಒಂದ್ 10 ಮನೆಗೆ ಹೋಗ್ರಿ. ಭಾರತ ದೇಶದಲ್ಲಿ ನೀರ್ ಐತಾ ಇಲ್ಲ ವಿಚಾರಿಸ್ಕೊಂಡ್ರಿ. ಹೇಳ್ತೀನಿ ನಿಮ್ಗೆ, ನಾನು ಈ ಪಕ್ಷದಲ್ಲಿ ಸೇರಿದ್ದೀನಿ ಅಂತ ನಾನು ಹೇಳ್ದಲ್ಲ. ಇಡೀ ಭಾರತ ದೇಶದಲ್ಲಿ ಅದೇ ಯಾವ್ದಾರ ಊರೊಳಗೆ ನೀರಿಲ್ಲ ಅಂತಂದ್ರೆ ಅದೇ ಅಂತಂದ್ರೆ ಈ ನಮ್ಮ ಬೆಳಗಾನಹಳ್ಳಿಯಲ್ಲಿ ಮಾತ್ರ ಇರೋದು. ದಿನ ಬೆಳಿಗ್ಗೆ ಆದ್ರೂ ನೀರು ಯಾವ್ದು ಕೊರತೆ ಇಲ್ಲ. ಇವನು ದುಡಿದೀರಾ, ಇವನು 3 ಕಾಸ್ಕ 6 ಕಾಸ್ಕ ಅಲ್ಲಿ ಆಸೆ ಬಿದ್ದುಬಿಟ್ಟು ಇಲ್ದಿದ್ದೆಲ್ಲ ಊರ್ನ ಕಳಂಕ ತರೋದಿಲ್ಲ. ಈ ಕಳಂಕಕ್ಕೆ ಬಿಡಲ್ಲ. ಮುಂದೆ ನೋಡಿ ಎಚ್ಚರಿಕೆ ಕೊಡ್ತೀನಿ. ಇದೇ ನಾನು, ಇವು ಯಾರು ಇಲ್ಲ, ನಾನೇ ಖುದ್ದಾಗಿ ಏನ್ ಬೇಕೋ ಕ್ರಮ ತಗೊಂತೀನಿ. ನಾನು ನನಗೂ ಗೊತ್ತದೆ. ಆ ಪೌರಾಯಿತಿ ಇದಕ್ಕೆ ಅಧ್ಯಕ್ಷನಾಗ ಅದಂಗ ಅಧ್ಯಕ್ಷರು ಮಾಡಿದ್ರು ನನ್ ಜೊತೆ. ಸರ್, ನನ್ನ ಹೆಸರು ಮನೋಹರ್ ಅಂತ. ನಮ್ಮ ತಾಯಿ ಇದೇ ಅವ್ರ ಮೆಂಬರು. ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ನಾನು ಕೂಡ ಬೂತಲ್ಲೇ ಇದ್ದೆ. ಅವರು ಕೂಡ ಬೆಳಗ್ಗೆ 5:45 6 ಗಂಟೆಗೆ ಬಂದರು. ಬಂದು ಅವರು ಏಜೆಂಟಾಗಿ ಕುತ್ಕೊಂತೀನಿ ಅದು ಇದು ಅಂತೆಲ್ಲ ಮಾಡಿದ್ರು. ಊರಲ್ಲಿ ಯಾವುದೇ ಒಬ್ಬರು ಕೂಡ ಪಾರ್ಟಿ ಚೇಂಜ್ ಮಾಡಿಲ್ಲ. ಊರಲ್ಲಿ ಯಾವುದೇ ಒಂದು ಏನೋ ಈ BJP ಕಡೆ MTB ಕಡೆ ಅಂತ ಯಾರೂ ಇಲ್ಲ. ಅವರೊಬ್ಬರು ಸುಮ್ಮನೆ ತೀಟೆ ತಕರಾರು ಇಡಕ್ಕೆ ಬಂದರು. ನಾವು ಕೇಳಿದ್ದು ನಿಜ, ಇವೆಲ್ಲ ಏನಕ್ಕೆ ಬೇಕು, ಯಾಕೆ ಊರನ್ನ ಯಾಕೆ ಎಲ್ಲ ಒಂದಾಗೈತಿ, ಯಾಕೆ ಹೊಡಿತೀರಾ ಮಾಡ್ತೀರಾ ಅಂತ ಕೇಳಿದ್ರಿ. ಬೆಳಗ್ಗೆನೆ ನಾನು ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು, ಅದು ನೋಡಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಅದು ನಾವು ಕನ್ವಿನ್ಸ್ ಮಾಡಿದ್ದಲ್ಲ. ಒಂದು ನಾವು ಹುಟ್ಟಿದಾಗಿಂದ ನಾವು ಜೊತೆಲಿ ನೋಡ್ಕೊಂಡು ಬೆಳ್ಕೊಂಡು ಬಂದಾಗಿಂದ ಎಲ್ಲಾದ್ರಲ್ಲೂ ನಾವು ಜೊತೆಲಿ ಇದ್ದಿದ್ದರಿಂದ ನಾವು ಒಂದು ಮಾತು ಹೇಳಿದ್ ನಿಜ, ಈ ಥರ ಯಾಕೆ ಇವೆಲ್ಲ ಬೇಡ ಅಂತ. ಇಲ್ಲ, ನಾನು ಅದೇ ನಾವು ಮಾಡ್ತೀನಿ ಅಂತಂದು ಬಂದು ಕೂತ್ಕೊಂಡಿದ್ದು ನಿಜ. ಬೆಳಗ್ಗಿಂದ ಸಂಜೆವರೆಗೂ ನಾನಾಗ್ಬೋದು, ಜಯರಾಮಾಚಾರಿ ಜಯಣ್ಣ ಅವ್ರಾಗ್ಬೋದು, ಚಂದ್ರಣ್ಣ ಆಗ್ಬೋದು, ಗಣೇಶ ಆರಾಧ್ಯ ಆಗ್ಬೋದು, 4 ಜನ ಒಳಗಡೆ ಏಜೆಂಟ್ ಆಗಿದ್ರಿ. ಯಾರು ಕೂಡ ಒಂದು ಮಾತು ಯಾರ್ಯಾರಿಗೂ ಬೈಕೊಂಡಿಲ್ಲ. ಯಾರನ್ನೂ ಅವಾಚ್ಯ ಶಬ್ದಗಳಿಂದ ಆಗಲಿ, ನಿಂದನೆ ಮಾಡಿದ್ದಾಗಲಿ, ಇಲ್ಲ ಓಟ್ ವಿಚಾರಕ್ಕೆ ಜಗಳ ಮಾಡಿದ್ದಾಗಲಿ ಯಾವುದೂ ಇಲ್ಲ. ನೀವು ಬೇಕಾದ್ರೆ CC ಕ್ಯಾಮ್ರಾ ಚೆಕ್ ಮಾಡಿ ನೀವೇ ಪರಿಶೀಲಿಸಿ ನೋಡ್ರಿ. ಯಾವುದು ಆ ಥರದ್ದು ನಡೆದೇ ಇಲ್ಲ. ನಾವು ನಗ್ನಗ್ತಾ ಸಂಜೆವರೆಗೂ ಆರಾಮಾಗಿ ಇದ್ರಿ. ಈ ಥರ ಯಾವುದೇ ಒಂದು ನಡೆದಿಲ್ಲ. ಈ ಸುಳ್ಳು ಆಪಾದನೆಗಳಿಗೆಲ್ಲ ನಾವು ಬೆಲೆ ಕೊಡಲ್ಲ. ಇದೆಲ್ಲ ಸುಳ್ಳು. ಮತ್ತು ಊರಲ್ಲಿ ಆ ತೊಂದರೆಗಳು ಈ ತೊಂದರೆಗಳು ಅದು ಇದು ಅಂತೆಲ್ಲ ಊರಲ್ಲೇ ಇಲ್ಲಿದ್ದ ತೊಂದರೆಗಳು ಹೆಂಗೆ ಗೊತ್ತಾಗ್ತದೆ? ಈಗ 24 ಗಂಟೆ ಊರಲ್ಲಿರೋ ನಮಗ್ ಗೊತ್ತಿದ್ದಿರೋ ತೊಂದರೆಗಳು. ಊರು ಬಿಟ್ಟು ಆಚೆ ಚಿಕ್ಕಬಳ್ಳಾಪುರದಲ್ಲಿ ಇದೀನಿ, ವರ್ಷಕ್ಕೊಂದ್ಸಲ ಎಲೆಕ್ಷನ್ಗೆ ಬರ್ತೀನಿ, 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ಗೆ ಬರೋರ್ಗೆ ಹೆಂಗ್ ತೊಂದರೆಗಳು ಗೊತ್ತಾಗ್ತದೆ? ಸರ್, ಈಗ ಕಾರಿನ ಗ್ಲಾಸ್ ಹೊಡೆದಿದ್ದಾರೆ, ಟೈರಲ್ಲಿ ಗಾಳಿ ಬಿಟ್ಟಿದ್ದಾರೆ, ಸರ್ ನಮ್ನ ಎಳೆದಾಡಿದ್ದಾರೆ, ನನ್ನ ಹೆಂಡತಿ ಮೊಬೈಲ್ ಕಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅದು ನಾನು ಹೇಳೋದು ಸುಳ್ಳು ಆದರೆ CC ಕ್ಯಾಮ್ರಾ ಫುಟೇಜ್ನ ನೀವು ಪರಿಶೀಲನೆ ಮಾಡಿ ಅಂತ ಕೂಡ ಹೇಳಿದ. ಅದ್ರ ಬಗ್ಗೆ ಸರ್, ನಾವು ಪ್ರತ್ಯಕ್ಷ ದರ್ಶಿಗಳು. ನಾವು ಅಲ್ಲೇ ಅದೆಲ್ಲ ನಡೆದಾಗ ನಾವು ಅಲ್ಲೇ ಇದ್ವಿ. ಯಾರು ಕೂಡ ಆ ಹೆಣ್ಮಗು ಆ ಗಣೇಶ ಆರಾಧವ್ರ ಮಿಸಸ್ ನಮ್ಮ ಅಕ್ಕನ ರೀತಿಯ ಇನ್ನೊಬ್ರು ಯಾರು ಕೂಡ ಅವ್ರನ್ನ ಮಾತಾಡಿಸಿದವರೇ ಇಲ್ಲ. ಅವ್ರ ಮೇಲೆ ಕೈ ಆತರ ನಮ್ಮೂರಲ್ಲಿ ಆತರ ಯಾರು ಇಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡೋಂಥ ಗಂಡಸರು ಯಾರು ಇಲ್ಲ. ಹೆಣ್ಮಕ್ಳನ್ನ ನಿಂದೆ ಮಾಡೋಂಥವ್ರು ಯಾರು ಇಲ್ಲ. ಅವ್ರನ್ನ ಯಾರು ಮಾತಾಡ್ಸಿಲ್ಲ. ಇವ್ರು ಬೂತಲ್ಲಿ ಏಜೆಂಟ್ ಆಗಿ ಕುತ್ಕೊಂಡೇ ಇದ್ರು. ಆಚೆ ಕಡೆ ಬರಕ್ಕೆ ಅವ್ರಿಗೆ ಭಯ ಪಟ್ಟು ಅವರು ಸುಮ್ಮನೆ ಅದೊಂದು ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು MTB ನಾಗರಾಜಣ್ಣವ್ರಿಗೋ ಯಾರಿಗೋ ಇನ್ನೊಬ್ರಿಗೋ ಅವ್ರು ಯಾರಿಗೆ ಫೋನ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ಯಾರಿಗೋ ಇದು ಮಾಡಿ ಪೊಲೀಸವ್ರನ್ನ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿ ಏನೋ ರಿಸರ್ವ್ ಬರೋದಂತೆ. ರಿಸರ್ವ್ ಬಂದು ಯಾರೋ ಪೊಲೀಸರು ಬಂದು ಎಲ್ಲ ಜನ ಇದ್ರೆ ಓಡಿಸ್ಬೋದಲ್ಲ ಸರ್? ಪವರ್ ಇಲ್ವಾ? ಯಾರು ಆತರ ಏನೋ ನಡೆದೇ ಇಲ್ವಲ್ಲ. ಮತ್ತೆ ಹೆಂಗೆ 500 ಜನ 600 ಜನ ಅಲ್ಲಿ ಸೇರಿದ್ರು? ಪೊಲೀಸವ್ರಿಗೆ ಅಷ್ಟು ರೈಟ್ಸ್ ಇಲ್ವಾ? ಹೋಗ್ಲಿ, ಪೊಲೀಸವ್ರು ಮಾಡ್ಬೋದಲ್ವಾ? ಈ ತರ ಏನೂ ನಡೆದಿಲ್ಲ. ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಹೋದ್ರು. ಇದೇ ಪೊಲೀಸ್ ಅವರೇ ಸಾಕ್ಷಿ. ಯಾವುದೇ ಒಂದು ಕಾರಿನ ಒಂದು ಗ್ಲಾಸ್ ಕೂಡ ಕ್ರ್ಯಾಕ್ ಆಗಿರ್ಲಿಲ್ಲ. ಪೊಲೀಸ್ ಅವರೇ ಆ ಕಾರನ್ನ ತಗೊಂಡೋಗಿದ್ದು. ಯಾವುದೇ ಒಂದು ಇದು ಕೂಡ ಆಗಿರ್ಲಿಲ್ಲ. ಗಣೇಶ ಆರೋಪ ಸುಳ್ಳು ಅಂತೀರಾ? ಸುಳ್ಳು ಸರ್. ಬೆಳಗಿಂದ ಸಂಜೆವರೆಗೂ ನಾವೆಲ್ಲ ಜೊತೆಲೇ ಇದ್ದವರು, ನಗ್ನಗ್ತಾ ಇದ್ದವರು.
ಊಟ ಕೂಡ ನಾವೇ ತರಿಸ್ಕೊಟ್ರಿ ತಿನ್ನು ಅಂತ. ಊಟ ತಿಂದೆ ಸುಮ್ಮನೆ ಅದೊಂದು ಸಾಯಂಕಾಲ ಹೇಳ್ಕೊಳಕ್ ಬೇಕಲ್ಲ, ನಾನು ಊಟ ಮಾಡಿಲ್ಲ, ನಾನು ಹಂಗೆ ಕೂತಿದ್ದೆ, ಶುಗರು. ಸರ್ ನಾವು ಊಟ ಮಾಡೋಗಪ್ಪ, ನಾವು ಆ ಹೋಟೆಲ್ ನಿಲ್ಸ್ಕೊಂಡು ನೀನು ಊಟ ಮಾಡೋವರೆಗೂ ಹೋಗು ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅವ್ರು ಏನೋ ಆ ಥರದಕ್ಕೆಲ್ಲ ಸ್ಪಂದನೆ ಮಾಡದೆ ಸುಳ್ಳು ಆರೋಪಗಳು ಮಾಡ್ತಿದ್ದಾರೆ ಅಷ್ಟೇ. ಓಕೆ ಸರ್. ನನ್ನ ಹೆಸರು ಚಂದ್ರಶೇಖರ್ ಗೌಡ ಅಂತ. ಬೆಳಗ್ಗೆ 6 ಗಂಟೆಗೆ ಬಂದ ಒಂದು ಬೂತ್ ಹತ್ರ ಏಜೆಂಟ್ ಆಗಿ. ಬೆಳಗ್ಗೆ ಗಣೇಶ್ ಅಂತ ಅವ್ನು ಬೆಳಗ್ಗೆಯಿಂದ ತಕರಾರು ಮಾಡೋಗಂಡೆ ಬರ್ತಾ ಇದೆ. ಎಲ್ಲ ದೌರ್ಜನ್ಯ ಮಾಡೋದು, ಗಲಾಟೆ ಮಾಡೋದು, ಒಟ್ಟು ಇರೋರ್ದು ಅವ್ರದ್ದಲ್ಲ ಅಂತ ಹೇಳೋದು, ಗಲಾಟೆ ಮಾಡೋದು, ಈಗ ಸುಮ್ಮನೆ ವಾಪಸ್ ಕಳಿಸೋದು, ಬಂದು ಆಫೀಸರ್ಗಳ ಮೇಲೆ ಜಗಳ ಮಾಡೋದು, ಇದೆಲ್ಲ ಅವ್ರ ಕಿರಿಕಿರಿ ಕೊಡೋದು. ಅವ್ರದ್ದೆಲ್ಲ ನೀವು ಓಟ್ ಹಾಕ್ಸಿದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳೋದು. ಇದೇ ಟಾರ್ಚರ್ ಕೊಟ್ಕೊಂಬಂದ ಅವ್ನು. ಸಾಯಂಕಾಲ ನಮ್ಮ ಸಮರ್ಥಗೌಡನ್ ಬಂದ್ರೂ ಅವ್ರದ್ದು ಹಾಕ್ಸ್ಲಿಸಿಲ್ಲ. ಇವ್ರು ಬೆಂಗಳೂರಲ್ಲಿ ಐತೆ ಓಟು, ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಮಧ್ಯೆ ಸುಮ್ಮನೆ ಇರಿ ಅಂದ್ರೆ ಗಲಾಟೆ ಮಾಡಿ ಸುಮ್ಮನೆ ಗಲಾಟೆ ಮಾಡೋದು. ಬೇಕಂತೆ ಬೂತ್ ನಿಲ್ಲಿಸ್ಬೇಕಿದು, ಇಲ್ಲ ಟಿವಿಗಳಿಗೆಲ್ಲ ಬರ್ಸ್ಬೇಕು, ಎಲೆಕ್ಷನ್ ಮಾಡ್ಬೇಕಂತ ಇದೇ ಗಲಾಟೆ ಮಾಡ್ಕೊಂಬಂದ ಅವನು ಬೆಳಗ್ಗೆಯಿಂದ. ಆಮೇಲೆ ಸಾಯಂಕಾಲ ಊಟನೂ ಮಾಡಿಲ್ಲ ಅವನು, ಸುಮ್ಮನೆ ಆರಾಮಾಗಿ ಕೂತಿದ್ದ. ಗಲಾಟೆ ಮಾಡೋದು, ಯಾರು ಓಟ್ ಹಾಕಕ್ಕೆ ಬಂದ್ರೂ ಗಲಾಟೆ ಮಾಡೋದು ಅವನು. ಇವ್ರಿಗೆಲ್ಲ ಓಟು ಕಣ್ಣು ಕಾಣಿಸಲ್ಲ ಅಂದ್ರೆ ಕರ್ಕೊಂಡು ಹೋಗಿಲ್ಲ, ಅವ್ರಿಗೂ ಗಲಾಟೆ ಮಾಡೋದು. ಇವ್ರು ಕಾಣಿಸ್ತದೆ ಸುಮ್ಮನೆ ಕರ್ಕೊಂಡು ಹೋಗ್ತಾರೆ ಇವರು ಅಂತ. ಸರ್, ಈಗ ಚುನಾವಣಾ ಆಯೋಗ ಯಾರು ಅಂಗವಿಕಲರಿದ್ದಾರೆ, ಅನಾರೋಗ್ಯಪೀಡಿತರಿದ್ದಾರೆ, ವಯಸ್ಸಾಗಿದ್ದಾರೆ, ಅವ್ರ ಮನೆಯಲ್ಲೇ ಓಟ್ ಮಾಡಿಸ್ಬೇಕಾಯ್ತು, ಅಲ್ಲ ಮಾಡಕ್ಕೆ ಅವಕಾಶ ಗಲಾಟೆ ಮಾಡ್ತಾ ಇದ್ದ. ಆದ್ರೂ ಯಾಕೆ ಅವ್ರು ಮಾಡಿಸಿಲ್ಲ? ಅಲ್ಲ ಅವ್ನು ಮಾಡಿಸಿಲ್ಲ, ಇದೆ ದೌರ್ಜನ್ಯ ಓಟ್ ನಿಲ್ಸ್ಬೇಕು ಅಂದ್ಬಿಟ್ಟು ಕಿರಿಕಿರಿ ಮಾಡ್ತಾ ಇದ್ರು. ಊರ್ನವ್ರು ಯಾಕೆ ಮಾಡಿಸ್ಕೊಂಡಿಲ್ಲ ಸರ್? ನನ್ನ ಪ್ರಶ್ನೆ. ಅಲ್ಲ ಊರಲ್ಲಿ ಯಾರು ಅಂಗವಿಕಲರು ಮಾತ್ರ ಇದ್ದಿದ್ದು, ಕಣ್ಣು ಕಾಣಿಸ್ತವ್ರಿಗೆ ಮಾಡಿಸಿಲ್ಲ. ಅಂಗವಿಕಲವ್ರಿಗೆ ಮಾಡಿಸ್ಕೊಟ್ಟಿದ್ರು ಓಟು, ಮನೇಲೆ ಓಟು. ಕಣ್ಣು ಕಾಣಿಸ್ತವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಹಾಕ್ಸೋದು ಬಿಡ್ತಾ ಇರಲಿಲ್ಲ. ಅದೇ ಅವ್ರು ಸುಮ್ಮನೆ ಬೆಂಗಳೂರಲ್ಲಿ ಐತೆ ಅಲ್ಲ ಐತೆ ಅಂತ ಹೇಳೋದು, ದೌರ್ಜನ್ಯ ಮಾಡೋದು. ಇಲ್ಲಿ ಹೆಸರು ಪ್ರೂಫ್ ಐತಲ್ಲ ಹಾಕ್ಸು ಅಂದ್ರೂ ಹಾಕ್ಸ್ತಾ ಇರಲಿಲ್ಲ. ತೋರಿಸಲಿಲ್ಲ ಅವ್ರಿಗೆ ಐತಲ್ಲಪ್ಪ. ಐತೆ ತೋರಿಸಿದ್ರು ಅವನಿಗೆ ದೌರ್ಜನ್ಯ. ಅವ್ರ ಆಫೀಸರ್ಗೆ ಬಯಾಡಿಸೋದು, ನೀವು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ, ನಿಮ್ಮ ಕೆಲಸನೇ ಇಲ್ದಂಗೆ ಮಾಡ್ಬಿಡ್ತೀನಿ ಅಂತೇಳಿ ಇದು ಮಾಡೋದು. ಚುನಾವಣಾ ದಿವಸ ಶರತ್ ಬಚ್ಚೇಗೌಡರ ಅಣ್ಣಂದರಾಗಿರ್ತಕ್ಕಂತಹ ರಾಜಶೇಖರ್ ಗೌಡರು, ಸತೀಶ್ ಗೌಡರು ಹಾಗೂ ಅವ್ರ ಮಗ ರಿತಿಕ್ ಗೌಡರು ಹಾಗೂ ಶ್ರೇಯಸ್ ಗೌಡರು ನಮ್ಮ ಮೇಲೆ ಅಲ್ಲೇ ಮಾಡೋದಕ್ಕೆ ಬಂದರು, ನನ್ನನ್ನು ಹೊಡೀಲಿಕ್ಕೆ ಬಂದರು. ಗ್ರಾಮಸ್ಥರು ಎಲ್ಲ ಸೇರಿ ನನ್ನನ್ನು ಸಾಯಿಸ್ಲಿಕ್ಕೆ ಬಂದರು. ಬೂತ್ ಕಡೆ ಯಾರಾದರೂ ಒಳಗಡೆ ಹೋಗ್ಲಿಕ್ಕೆ ಆಗ್ತದ? ಈಚೆ ನಿಂತಿರ್ತಕ್ಕಂಥ 100 ಮೀಟರ್ ಆಚೆ ಹಾಕಿದ್ದಾರೆ. ಎಲ್ಲ 100 ಮೀಟರ್ ಆಚೆ ಇದ್ದಾರೆ, ಒಳಗಡೆ ಯಾರು ಹೋಗ್ಲಿಕ್ಕೆ ಆಗ್ತದೆ? ಇವರ ಉದ್ದೇಶ ಏನು? ರಾಜಶೇಖರ ಗೌಡರು ಹಾಗೂ ಸತೀಶ್ ಗೌಡರು ಅವರ ಹೆಸರನ್ನ ಕೆಡಿಸಬೇಕು, ಅವರ ಹೆಸರನ್ನ ಹಾಳು ಮಾಡಬೇಕು ತಾಲೂಕಿನಲ್ಲಿ. ರಾಜಶೇಖರ ಗೌಡರು ಹಾಗೂ BV ಸತೀಶ್ ಗೌಡರು ಏನು ಅಂತ ನಮ್ಮ ಸುತ್ತಮುತ್ತ ಗ್ರಾಮ ಪಂಚಾಯಿತಿಲಿ, ಸೂಲಿಬೆಲೆ, ನಂದಗುಡಿಯಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳೇ. ತಾವು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತೀರಿ, ಪೇಪರ್ನಲ್ಲಿ ನೋಡ್ತೀರಿ. ಅವ್ರು ಆಗು ಹೋಗು ಏನೋ ತಿಳಿ ತಾಲೂಕಿಗೆ ಗೊತ್ತಿದೆ. ಅಂಥದ್ರಲ್ಲಿ ನೀನು ಊರು ವ್ಯಕ್ತಿನೇ ಅಲ್ಲ, ನಿನ್ನ ತಂದೆದು ಇದು ಊರಲ್ಲ, ನೀನು ಯಾರು ಅಂತ ಯಾರಿಗೂ ಸಹ ಗೊತ್ತಿಲ್ಲ, ನೀನು ಯಾವಾಗ ಬರ್ತೀಯ ಹೋಗ್ತೀಯ ಅಂತಾನೆ ನಿನಗೆ ಗೊತ್ತಿಲ್ಲ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜಶೇಖರ ಗೌಡರಿಗೆ, ನಮ್ಮ ಸತೀಶ್ ಗೌಡರಿಗೆ ಅವ್ರ ಹೆಸರು ಹಿಡಿದು ಮಾತನಾಡ್ತಕ್ಕಂಥ ಅರ್ಹತೆ ನಿನಗೆ ಏನಿದೆ? ಇವತ್ತು ನಿಮ್ಮ ಅಣ್ಣನವರು ಹೇಳಿದ್ರು, ನಿಮ್ಮ ಅಣ್ಣನವರು ನಿಮ್ಮ ತಾಯಿ ಹಾಗೂ ನಿನ್ನ ಅತ್ತಿಗೆ ಮಾತನಾಡಿದ ನಂತರ ನಾವು ಮಾತಿಗೆ ಕೂತಿದ್ದೇವೆ ಇಲ್ಲಿ. ನಿಮ್ಮ ಅಣ್ಣನವರು ಏನು ಹೇಳಿದ್ರು? ನೀನು ಕಟ್ಕೊಂಡಿರ್ತಕ್ಕಂತಹ ಗಡಿಯಾರ ಕೂಡ BV ಸತೀಶ್ ಗೌಡರು ಕೊಡ್ಸಿರ್ತಕ್ಕಂಥದ್ದು, ನೀನು ಹಾಕಿರ್ತಕ್ಕಂಥ ಬಟ್ಟೆ ಎಷ್ಟೋ ಸತೀಶ್ ಗೌಡರು ಕೊಡ್ಸಿರ್ತಕ್ಕಂಥದ್ದು. ಇವತ್ತು ಸತೀಶ್ ಗೌಡರು ಏನು ಅಂತ ಹೇಳಿದ್ರೆ ಇಡೀ ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನಿದಾರೋ ಪ್ರತಿಯೊಂದು ಮನೆ ಆಗಲಿ, ಪ್ರತಿಯೊಂದು ಮದುವೆ ಆಗಲಿ, ಪ್ರತಿಯೊಂದು ನಾಮಕರಣ ಆಗಲಿ ಮತ್ತು ಇನ್ನೊಂದು ಕಾರ್ಯ ಆದ್ರೂ ಒಂದು ಹಿಡಿತದಷ್ಟು ಅವ್ರದ್ದು ಅನುದಾನ ಇದ್ದೇ ಇರ್ತದೆ. ಏನಣ್ಣ ಕರೆಕ್ಟ್? ನಿಜ? ಎಲ್ಲರದು ಇದ್ದೇ ಇರ್ತದೆ. ಈ ನಂದಗುಡಿ ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲೋದ್ರು ಇದೇ ರೀತಿಯಾದಂತ ನಮ್ಮ ಸತೀಶ್ ಅಣ್ಣವ್ರ ಅನುದಾನ ಏನಿದೆ ಆ ರೀತಿ ಶೇಖರ್ ಗೌಡ್ರದ್ದು ಇದ್ದೇ ಇರ್ತದೆ. ಏನಣ್ಣ ಕರೆಕ್ಟಾ? ಇವತ್ತು ನಾನು ಮನೆ ಕಟ್ಟಿದೆ, ನನ್ನ ಮನೆಗೂ ಅವ್ರ ಅನುದಾನ ಸಹಾಯ ಐತೆ. ಆದ್ರೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದಲಿತ ಕುಟುಂಬ ವರ್ಗಗಳಿಗೆ ಅವ್ರದ್ದು ಮೊದಲನೇ ಆದ್ಯತೆ. ಕರೆಕ್ಟಣ್ಣ? ಮೊದಲನೇ ಆದ್ಯತೆ. ಇವತ್ತು ಎಲ್ಲರೂ ಅವ್ರು ಹೇಳ್ತಾರೆ ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ, ಸಂವಿಧಾನ ಆಶಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಸಂವಿಧಾನದ ಆಶಯದ ಆಗು ಹೋಗುಗಳನ್ನು ನೀನು ಫಸ್ಟ್ ಗಮನಿಸಿದ್ದೀಯಾ? ಒಬ್ಬ ಶಾಸಕರಿಗೆ, ಒಬ್ಬ ತಾಲೂಕಿನ ಶಾಸಕರಿಗೆ ಏಕವಚನದಲ್ಲಿ ನೀನು ಲೇ ಶರತ್ ಬಚ್ಚೇಗೌಡ ಸುಮ್ಮನೆ ಇದ್ದಾರೆ, ನಮ್ಮೂರು ಹೆಸರು ಹಾಳಾಗುತ್ತೆ. ಕರೆಕ್ಟಣ್ಣ? ನಮ್ಮೂರು ಹೆಸರು ಧಕ್ಕೆ ಬರ್ಕೊಡ್ದು. ಯಾಕೆ ಅಂತ ಹೇಳಿದ್ರೆ ನೀನು ಬೆಂಡಿಗೆನಲ್ಲಿ ಹಿಂದೂ ಗಣೇಶ್ ಅಂತ ಹಾಕೊಂಡಿದ್ದೀಯ.
ನೀನು ಹಿಂದೂ ಆಗಿರೋ ಇಲ್ಲ ಕ್ರಿಶ್ಚಿಯನ್ಸ್ಗೋ ಕನ್ವರ್ಟ್ ಆಗೋ, ನಮ್ಗದು ಬೇಕಾಗಿಲ್ಲ. ಬೆಂಡಿಗೆನಹಳ್ಳಿ ಆ ಹೆಸರಿಗೆ ಧಕ್ಕೆ ಬರಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಇವತ್ತುವರೆಗೂ ನಿನ್ನನ್ನು ಯಾರು ಏನು ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಸಹ ನೀನು ಈ ಚುನಾವಣೆಯಲ್ಲಿ ಬಂದು ಏಜೆಂಟ್ರಾಗಿ ಕೂತಿದ್ದೀಯಾ, ಸಂತೋಷ, ನೀನು ಯಾರು ತೊಂದರೆ ಕೊಟ್ಟಿಲ್ಲ. ನೀನು ಇಲ್ಲ ಸಾಲದ ಆರೋಪನ ಇಲ್ಲಿ ಮಾಡ್ತಕ್ಕಂಥದ್ದು ತಪ್ಪು. ಆಯಿತು, ನೀನು ಗಾಡಿ ಪಂಚರ್ ಮಾಡಿದ್ರು ಅಂತ ಹೇಳಿದೆ, ಗ್ಲಾಸ್ ಹೊಡೆದ್ರು ಅಂತ ಹೇಳಿದೆ, 1,000 ಜನ 200 ಜನ ಪೊಲೀಸರು ಬಂದರು, ಅವರ ಸಮ್ಮುಖದಲ್ಲಿ ನೀನು ಬಿಗಿ ಬಂದೋಬಸ್ತಿಯಲ್ಲಿ ನನ್ನ ಗೃಹ ತಲುಪಿದೆ ಆರಕ್ಷಕ ಸಮ್ಮುಖದಲ್ಲಿ ಅಂತ ಹೇಳ್ದಲ್ಲ. ಅವರು 200 ಗೃಹ ರಕ್ಷಕರಲ್ಲಿ ಯಾರಾದರೂ ಒಬ್ಬರ ಮೊಬೈಲಲ್ಲಿ ವಿಡಿಯೋ ಮಾಡಿ ಗ್ಲಾಸ್ ಹೊಡೆದಾಕಿರೋ ತೋರಿಸ್ಬೋದಾಗಿದ್ದಲ್ವಾ? ಯಾರಾದರೂ ಒಬ್ಬರಾದ್ರೂ ಏನಾದರೂ ಮಾಡಿದಾರಾ? ಇಲ್ಲ ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ಏನಾದರೂ ಈ ವಿಚಾರವನ್ನು ಬಂದಿದೆಯಾ? ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಆಗಿ ನಿನಗೆ ಇಲ್ಲಿ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ಮೂರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಮೂಲಭೂತ ಸೌಕರ್ಯ ಏನಿಲ್ಲ. ಬಂದು ಗಮನಿಸು. ನೀನು ಎಲೆಕ್ಷನ್ಗೆ ಬಂದು ಹಂಗಿಂದ ಹಾಗೆ ಹೋದೆ, ಒಳಗಡೆ ಆಗ್ತಾ ಹೋಗೋಗ್ಲಿ ಏನು ಗೊತ್ತಿದೆ ನಿನಗೆ? ಇವತ್ತುವರೆಗೂ ನಮ್ಮ ಗ್ರಾಮದಲ್ಲಿ ಏನಾದರೂ ನೀರು ಬಿಲ್ಲನ್ನು ಕಟ್ತಾ ಇದ್ರೆ ಪ್ರತಿ ಮನೆಗೆ 20 ರೂಪಾಯಿ ಎಲ್ಲರೂ ಕಟ್ಟೋದು. 20 ರೂಪಾಯಿಗಳನ್ನ ಹೊರತುಪಡಿಸಿ ಕೆಲವು ದೊಡ್ಡ ಮನೆ ಇರ್ತಾರೆ, 30 ರೂಪಾಯಿ 50 ರೂಪಾಯಿ ಆಗ್ತಾ ಇರ್ತಕ್ಕಂಥ ಸಾಮಾನ್ಯ. ಅವ್ರು ಒಂದು ತಿಂಗಳು ಕಟ್ಟಿದ್ರು ಕಟ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದನ್ನು ಇದುವರೆಗೂ ನಮ್ಮ ಗೌಡರಾಗ್ಲಿ ಯಾರು ಪ್ರಶ್ನೆ ಮಾಡಿಲ್ಲ. ಅದೇ ಬೇರೆ ಗ್ರಾಮದಲ್ಲಿ ನೀರು ಬಿಲ್ಲೆ 350-400 ರೂಪಾಯಿ ಬರ್ತಕ್ಕಂಥದ್ದು. ಮೂಲಭೂತ ಸೌಕರ್ಯ ಏನಿಲ್ಲ ನಮ್ಮ ಗ್ರಾಮದಲ್ಲಿ. ಬಸ್ ಸ್ಟ್ಯಾಂಡ್ ಇದೆ, ಗ್ರಾಮ ಪಂಚಾಯಿತಿ ಇದೆ, ಹಾಸ್ಪಿಟ್ಲ್ ಇದೆ, ದನಗಳ ಹಾಸ್ಪಿಟ್ಲ್ ಇದೆ, ಸೊಸೈಟಿ ಇದೆ, ಸ್ಕೂಲ್ ಇದೆ, ಚರಂಡಿ ಮೋರಿ ಇಲ್ಲತಕ್ಕಂಥ ಇಂಥ ಸೌಲಭ್ಯ ಇಲ್ಲ ಅನ್ನೋ ಮಾತು ನಮ್ಮ ಗ್ರಾಮದಲ್ಲೇ ಇಲ್ಲ. ಎಲ್ಲಾ ರೀತಿಯಾದ ಮೂಲ ಸೌಕರ್ಯ ಇದೆ. ನೀನು ಯಾವ್ದು ಮೂಲ ಸೌಕರ್ಯ ಇಲ್ಲ. ನಿನಗೆ ಮನೆ ಕಟ್ಟಬೇಕಾದ್ರೆ ನಿನಗೆ ಪಾಯ ಕೊಟ್ಟರು, ಗೋಡೆ ಕಟ್ಟು ಕೂಲಿ ಲೇಬರ್ ಕೂಡ ಅವರೇ ಕೊಡ್ಲಿಕ್ಕೆ ಬರ್ತದ? ಅದಕ್ಕಾದ್ರೂ ನೀವು ಹೊಂಚಬೇಕಲ್ಲ. ಗಣೇಶ ಆರಾಧ್ಯರೇ, ಗ್ರಾಮಸ್ಥರುಗಳ ಮೇಲೆ ಹಾಗೂ ಗ್ರಾಮದ ಹಿರಿಯ ಮುಖಂಡರುಗಳ ಮೇಲೆ ತಾವು ಇದನ್ನೆಲ್ಲ ಹೇಳ್ತಕ್ಕಂಥದ್ದು ತಪ್ಪು. ಶರತ್ ಬಚ್ಚೇಗೌಡರಿಗೆ ಮಾತನಾಡಿದೆ. ಶರತ್ ಬಚ್ಚೇಗೌಡ ಶಾಸಕರು ಏನಕ್ಕೆ ಸುಮ್ಮನಿದ್ದಾರೆ ಅದನ್ನೊಂದು ನೀವು ಅರ್ಥ ಮಾಡಿಕೊಂಡ್ರೆ ಇದು ಏನು ಅವಶ್ಯಕತೆನೇ ಇಲ್ಲ. ಅವ್ರು ಯಾಕೆ ಸುಮ್ಮನೆ ಈ ಒಂದು ವಿಚಾರನ ತಮ್ಮ ತಲೆಗೆ ಹಾಕೊಂಡ್ರೆ ಸಾಕು. ಯಾರಾದ್ರೂ ಇದುವರೆಗೂ ಒಬ್ರು ಯಾಕೆ ಗೌಡ್ರ ಬಗ್ಗೆ ಮಾತಾಡ್ತೀನಿ ಅಂತ ಯಾರಾದ್ರೂ ಮಾತಾಡಿದಾರಣ? ಯಾರು ಮಾತಾಡೋದಿಲ್ಲ. ಅಂತ ಒಂದು ಹೋಗಿ ನಮ್ಮ ರಾಜಶೇಖರ್ ಗೌಡ್ರಿಗೆ, ಸತೀಶ್ ಗೌಡ್ರಿಗೆ ನೀನು ಮಾತಾಡ್ತಕ್ಕಂಥದ್ದು ಗ್ರಾಮಸ್ಥರುಗಳಿಗೆ ನಮ್ಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಆ ವಿಚಾರವಾಗಿ ಹಿಂದಿನ ದಿವಸ ನೀನು ಮಾಡಿದ್ದಲ್ಲ, ಹಿಂದಿನ ದಿವಸ ಇವತ್ತು ನಾವು ಇದನ್ನ ನಿನಗೆ ತಿಳಿ ಹೇಳಿ ಹೊಸಕೋಟೆ ನಾಗರಿಕ ಬಂಧುಗಳಿಗೆ ಗೊತ್ತಾಗಲಿ ಅನ್ನತಕ್ಕಂತಹ ಒಂದು ವಿಚಾರನ ತಿಳಿಸೋದಕ್ಕೋಸ್ಕರವಾಗಿ ಇವತ್ತು ಮಾಧ್ಯಮವನ್ನು ಏರ್ಪಡಿಸಿದ್ದೇವೆ ನಾವೇ. ಯಾರ್ಯಾರು ಈ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಸತೀಶ್ ಗೌಡರು ಏನ್ ಹೇಳಿದ್ರು ಗೊತ್ತಾ ಈ ವಿಚಾರವಾಗಿ? ಎಲ್ಲಾ ಗ್ರಾಮದಲ್ಲೂ ಒಂದು ದಲಿತರ ಆಫೀಸ್ ಇದೆ, ನೀನೊಂದು ಆಫೀಸ್ ಮಾಡು, ಕರೆಕ್ಟಾ? ಆಫೀಸ್ ಮಾಡು ಅಂತ ಹೇಳಿದ್ರು. ಆಫೀಸು ಪ್ರತಿ ವರ್ಷನೂ ಪೈಂಟಿಗೆ ಕೊಡ್ತಾ ಇರ್ತಕ್ಕಂಥ ಖರ್ಚು ಅವರು. ಪ್ರತಿ ದಿವಸ ಪೂಜೆ ಮಾಡಬೇಕಾದ್ರೆ 20,000-30,000 ಕೊಡ್ತಾ ಇರ್ತಕ್ಕಂಥದ್ದು ಖರ್ಚು ಅವರು. ಅಂತ ವ್ಯಕ್ತಿ ಮೇಲೆ ನೀನು ಈ ತರ ಮಾತಾಡ್ತಾ ಇದೆಯಲ್ಲ, ದೈವ ಮಾನವ MTV ನಾಗರಾಜಣ್ಣವರು ಅಂತ ಹೇಳ್ತೀನಿ. ನಿನಗೆ ಅಭಿಮಾನ ಪಕ್ಷದ ಮೇಲೆ ಇರಲಿ, ಅವ್ರ ಮೇಲೆ ಇರಲಿ, ನಾನೇನು ಬೇಡ ಅಂತ ಹೇಳಲಿಲ್ಲ. ನಿನಗೆ ಹಿಂದೆ ಅಲ್ಲಿಗೆ ಹೋಗಿದ್ದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ? ಎಲ್ಲ ಯಾರ ಜೊತೆ ಕಣ ಇದ್ನೋ? ಎಲ್ಲ ಇದ್ನಲ್ಲ, ಕರೆಕ್ಟ್ ತಾನೆ? ಎಲ್ಲಿದ್ದ ಹೇಳ್ರಿ? ಅದೇ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಗ್ರಾಮಸ್ಥರನ್ನ ಎಲ್ಲಿದ್ದ ಹೇಳ್ರಿ? ಇಲ್ಲೇ ಇದ್ದ, ಈ ಮನೆಯಲ್ಲಿದ್ದ. ಈಗ ಅವ್ರ ಅಣ್ಣ ಹೇಳಿದ್ರಲ್ಲ, ಈಗ ಅವ್ರ ಅಣ್ಣ ಅಲ್ಲಿ ಕುತ್ಕೊಂಡು ಏನ್ ಹೇಳಿದ್ರು, ನಾನೇ ಆಚೆ ಕಳಿಸ್ದೆ ಅಂದ್ರು. ಇದೇ ನಮ್ ಸತೀಶ್ ಗೌಡ್ರದ್ದು ಉಳು ಮನೆ ಇದೆ, ಅಲ್ಲಿ ವಾಸ ಮಾಡಕ್ ಜಾಗ ಕೊಟ್ರು. ಆಮೇಲೆ ಮನೆ ಕಟ್ತೀನಿ ಅಂತ ಅಲ್ಲ, ಪ್ರತಿಯೊಂದು ಮನೆ ಕಟ್ಟಬೇಕು ಅಂದ. ಆಯ್ತಪ್ಪ ಕಟ್ಟು ಅಂದ್ಬಿಟ್ಟು ಅವ್ರ ಜಾಗ ಬಿಟ್ಕೊಟ್ರು. ಈಗ ಅವ್ನ ಬಾಯಿ ಏನ್ ಹಾಕಿರೋದು ಬರ್ರಿ ಕರ್ಕೊಂಡೋಗಿ ತೋರಿಸ್ತೀನಿ, ಅದು ಅವ್ರ ಜಾಗ ಬಿಟ್ಕೊಟ್ಟು ಬಾಯಿಕು ಕಲ್ಲು, ಟೆಸ್ಟು, ಸಿಮೆಂಟು, ದುಡ್ಡು ಎಲ್ಲ ಕೊಟ್ಟಿದ್ದು ಸತೀಶ್ ಗೌಡ್ರು ಅವ್ಗೆ. ಆಮೇಲೆ ಕಾರಿತ್ತ ಒಂದು ವ್ಯಾಗನಾರು, ಈ ಹಿಂದೆ ವ್ಯಾಗನಾರ್ ಕಾರಿತ್ತದು, ಕರ್ನಾಟಕ ಬ್ಯಾಂಕ್ ಅವ್ರು ಸೀಸ್ ಮಾಡ್ಕೊಂಡವ್ರು ಗಾಡಿನ. ದುಡ್ಡು ಕಟ್ಟಿ ರಿಲೀಸ್ ಮಾಡಿಸ್ಕೊಟ್ಟಿದ್ದು ಯಾರು ಗಾಡಿ? ಅದನ್ನ ಸತೀಶ್ ಗೌಡ್ರನ್ ಮಾತಾಡ್ತಾನೆ, ಪ್ರತಿ ಹೆಣ್ಣು ಹೋಗ್ಬೇಕಲ್ಕ ಅಂತಾನಲ್ಲ ದೊಡ್ಡ ಮನೆಕ. ಏನ್ ಅನ್ಕೊಂಡವ್ ಇವನು? ಈಗ ನೋಡಿ ಎಲ್ಲ ಈ ಪ್ರೆಸ್ ಮೀಟ್ ಸತೀಶ್ ಗೌಡ್ರಲ್ಲ ಇದು ಏರ್ಪಡಿಸಿರೋದು, ನಾವು ಗ್ರಾಮಸ್ಥರು. ಏನ್ ಅನ್ಕೊಂಬಿಟ್ಟವ್ ಇವನು? ಗಣೇಶರ ಇನ್ನೊಂದು ವಿಚಾರ ತಾವು ಗಮನಕ್ಕೆ ತಗೊಳ್ಳಿ. ರಾಜಶೇಖರ್ ಗೌಡ್ರು, BV ಸತೀಶ್ ಗೌಡ್ರು ಏನಿದಾರೋ ನಮ್ಮ ಗ್ರಾಮಕ್ಕೆ 2 ಕಣ್ಣುಗಳಿದ್ದ ಹಾಗೆ. ಅದು ನಿನಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈ ತಾಲೂಕು ಪ್ರತಿಯೊಂದು ಗಣೇಶ ಚತುರ್ಥಿ ಬಂದ್ರೆ ನಮ್ಮ ಸತೀಶ್ ಗೌಡ್ರ ಕೈಯಿಂದ ಎಷ್ಟು ದುಡ್ಡು ಹೋಗ್ತದೆ ಅಂತ ತಾಲೂಕು ನಮ್ಮ ಹೋಬಳಿ ಜನಕ್ಕೆಲ್ಲ ಗೊತ್ತಿದೆ.
ರಾಜಶೇಖರ್ ಗೌಡ್ರದ್ದು ಎಷ್ಟೋಗ್ತದೆ ಅಂತ ಎಲ್ಲಾರ್ದು ಗೊತ್ತಿದೆ. ಎಲ್ಲಾ ಗೊತ್ತಿರ್ತಕ್ಕಂತ ನೀನೇ, ಇಲ್ಲೇ ಬೆಳೆದು ಇಲ್ಲೇ ತಿಂದು ಇಲ್ಲೇ ಹೋಗಿರ್ತಕ್ಕಂಥ ನೀನೇ ಈ ರೀತಿ ಮಾಧ್ಯಮಗಳ ಮುಖೇನ ಒಂದು ಕಲ್ಮಶವಾದ ಸುದ್ದಿನ ಹರಡಿಸೋದು ಮಹಾ ತಪ್ಪು. ಅದು ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬಾ ಅವಮಾನ ಆಗ್ತಾ ಇದೆ. ನಮ್ಮ ಗ್ರಾಮಸ್ಥರುಗಳಿಗೆ ನಮಗೆ ತುಂಬಾ ಅವಮಾನ ಆಗ್ತಾ ಇದೆ. ಅಲ್ಲಿಗೂ ನಮ್ಮ ರಾಜಶೇಖರ್ ಗೌಡರು, ಸತೀಶ್ ಗೌಡರು ಪ್ರೆಸ್ ಕಾನ್ಫರೆನ್ಸ್ ಬೇಡ, ಅವನೇನೋ ಮಾಡಿದಾನೆ ಊರೋನು ಬಿಡು, ಯಾಕೆ ಬೇಕು, ಯಾಕೆ ಇದೆಲ್ಲ ಮಾಡ್ತೀರ ಅಂದಾಗ ನಮ್ಮ ಮನಸ್ಸು ಇರ್ಲಾರ್ದೆ ನಾವು ಗ್ರಾಮಸ್ಥರುಗಳೆಲ್ಲ ಒಗ್ಗೂಡಿ ಇಲ್ಲ ಇದನ್ನ ನಾವು ಮಾಡಬೇಕು, ಹೊಸಕೋಟೆ ಜನತೆಗೆ ಇದನ್ನು ನಾವು ತಲುಪಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವು ತಮ್ಮನ್ನು ಕರೆದು ಇದನ್ನು ಮಾಡಿರ್ತಕ್ಕಂಥ ವ್ಯವಸ್ಥೆ. ಓಕೆ ಸರ್, ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣಿ ಅಂತ. ನಾನು ಇಲ್ಲೇ ಈ ಬೆಣ್ಣಗಾನಹಳ್ಳಿ ದಲಿತ ಒಬ್ಬ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ಇವರೇನೋ ಹೇಳ್ತಾರೆ, ಇನ್ನೋರು ಸ್ವಲ್ಪ ಅವ್ರ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಜಾತಿ ಭೇದ ಅಂತ ಹೇಳ್ತಾರೆ. ಇದೇ ನಮ್ಮ ಸತೀಶ್ ಗೌಡರು ನನ್ನ ಸಾಕಿ ಆಚೆ ಬಿಟ್ಟಿದ್ದಾರೆ. ಅವರು ನನ್ನ ಸ್ವಂತ ತಟ್ಟೆದಲ್ಲಿ ಕುತ್ಕೊಂಡು ಊಟ ಮಾಡಿಸಿದ್ದಾರೆ. ಇದು 100%. ಅವ್ರ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿಸಿ ಜಾತಿ ಭೇದ, ನಾನು ಬಾಕ್ಲಲ್ಲಿ ನಿಂತ್ಕೊಂಡ್ರೆ ಒಳಗಡೆ ಬರಲ್ಲ, ಒಳಗಡೆ ಕುತ್ಕೊಳ್ಳೋ ಆ ಥರ ಮಾಡಿರತಕ್ಕಂಥ ವ್ಯಕ್ತಿ ಅವರು. ಅಂಥವ್ರ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದರೆ ಅದು ತುಂಬ ಖಂಡನೀಯ ಆಗ್ತದೆ. ನಮಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಅಂದರೆ ನಾವು ಗೌಡ್ರನ್ನ ಹತ್ರನಿಂದ ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ಜಾತಿ ಭೇದ ಅನ್ನೋದಕ್ಕೆ ಅವ್ರು ಹೇಳಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಆ ಥರ ನಮಗೆ ನಮ್ಮ ಊರಲ್ಲಿ ಹುಡುಗರಾಗ್ಬೋದು, ದೊಡ್ಡವರಾಗ್ಬೋದು, ಇವಾಗ ನೋಡ್ರಿ ನಮ್ಮ ಗೌಡ್ರ ಮನೆಗೆ ಹೋದ್ರೆ ಎಲ್ಲ ಕಡೆ ಓಡಾಡಕ್ಕೆ ಬಿಡ್ತಾರೆ ನಮ್ಮನ್ನು. ಇನ್ನೆಲ್ಲಿ ಜಾತಿ ಭೇದ? ನೀರಿಲ್ಲ ನೀರು ಏನಕ್ಕೆ ನೀರಿಲ್ಲ? ನಾನು ಸಂಪು ನೀರು ಬಿಲ್ ಕಟ್ಟಿ ಸುಮಾರು 5 ವರ್ಷ ಆಗಿದೆ. ನನ್ನ ಗ್ರಾಮದಲ್ಲಿ ನಮ್ಮ ಗೌಡ್ರು ಯಾಕೆ ಕಟ್ಟಿಲ್ಲ ಅಂತ ಕೇಳಿಲ್ಲ. ಯಾಕಂದ್ರೆ ಅವರು ಸ್ವಂತ ಬೋರ್ ಕೊರೆಸ್ತಾರೆ, ಮುಡಿಸ್ತಾರೆ, ಮನೆಗೆ ನೀರು ಬಿಡ್ತಾರೆ. ಈಗ ನಮ್ಮ ಮನೇಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ನೀರು ಅಭಾವ ಇರ್ಬೋದು, ನಮ್ಮೂರಲ್ಲಿ ಇಲ್ಲ. ಹೇಳ್ತಾರೆ ಅವ್ರು ಯಾರೋ MLA ಹೇಳಿದ್ರು ನೀರು ಬಿಡ್ತಾರೆ, ಆ MLA ಹೇಳಿದ್ರು ನೀರು ಬಿಡ್ತಾರೆ. ನಮ್ಗೆ ಯಾರು ಬೇಡ ಸ್ವಾಮಿ, ನಮ್ ಗೌಡ್ರು ಇದ್ದಾರೆ, ನಮ್ಗೆ ನೋಡ್ಕೊಂತಾರೆ ನಮ್ಮನ್ನ. ನೀವು ಯಾರನ್ನು ಕರ್ಕೊಂಡು ಬರೋದು ಬೇಡ, ನಮ್ ಕೆರೆ ತುಂಬಿಸೋದು ಬೇಡ, ನಮ್ಗೆ ಊರ್ಗ್ ನೀರು ಬಿಡೋದು ಬೇಡ. ಇರೋ ಊರ್ನ ನೆಮ್ಮದಿಯಾಗಿ ಇರಕ್ ಬಿಟ್ರೆ ಸಾಕು. ಅದೊಂದು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ. ನಮಸ್ತೆ, ನಾನು ಬೆಂಡಗಾನಲ್ಲಿ BR ರಾಜೇಶ್ವರಿ ಅಂತ. ನಾನು ಈ ಊರಿನಲ್ಲಿ ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಈ ಊರಿನ ಹೆಣ್ಣು ಮಗಳು. ನಾನು 52 ವರ್ಷದಿಂದ ಇದೇ ಊರಲ್ಲಿ ಹುಟ್ಟಿ ಇಲ್ಲೇ ಜೀವನನೂ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ದಂಗೆ ಅವರು ಹೆಣ್ಣು ಮಕ್ಕಳನ್ನ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ನೋಡಿಲ್ಲ, ಇವತ್ತಿಗೂ ನೋಡೋದು ಇಲ್ಲ. ಸ್ವಂತ ತಂಗಿಯವ್ರ ತರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿದ್ದಾರೆ. ಬೇಕಾದಷ್ಟು ನಮಗೆ ಸಹಾಯನೂ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಕಷ್ಟ ಅಂತ ಹೋದ್ರೆ ಬೇಕಾದ ಸಹಾಯನೂ ಮಾಡಿದ್ದಾರೆ. ಸತೀಶ್ ಗೌಡ್ರ ಆಗ್ಬೋದು, ಶೇಖರಣ್ಣರು ಆಗಿರ್ಬೋದು, ಅವ್ರ ಇಡೀ ಕುಟುಂಬನೇ ಅಷ್ಟೇನೆ. ನಾವು ಏನೇ ಸಮಸ್ಯೆ ಅಂತ ಹೋದ್ರು ಅದಕ್ಕೆ ತಕ್ಷಣ ಕರೆಸಿ, ಗಂಡು ಮಕ್ಳಿದ್ರೆ ಆಚೆ ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಏನಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿ ನಮಗೆ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಸಹ ಈ ಹಳ್ಳಿ ಒಳಗಿಲ್ಲ. ಅವ್ರು ಗಣೇಶ್ ಅವ್ರು ಹೇಳಿದಾರಲ್ಲ, ಯಾವುದೇ ರೀತಿಯಾಗಿ ಅವರು ದಿನಕ್ಕೊಂದೊಂದು ಹೆಣ್ಣು ಮಗುನ್ ಬರಬೇಕು ಅಂತ ಹೇಳ್ತಿದ್ರಲ್ಲ, ಅಲ್ಲಕ್ಕೆ ಅವ್ರ ಹೆಂಡತಿನೂ ಕಲಿಸಿರ್ಬೇಕು. ಹಂಗಾದ್ರೆ ಅವತ್ತು ಆ ರೀತಿಯಾಗಂತ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆಗಳು ಅವರಲ್ಲಿಲ್ಲ, ಆ ರೀತಿ ನಡೆದೂ ಇಲ್ಲ. ನಾನು 52 ವರ್ಷ ಈ ಊರಲ್ಲಿ ಜೀವನ ಮಾಡಿರೋದು ಸರ್. ನಾನು ಮದುವೆಯಾಗಿ ಹೋದ್ರು ನಾನು ಈ ಊರು ಬಿಟ್ಟು, ಅಂಗನವಾಡಿ ಕೆಲಸ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ, ಇಲ್ಲೇ ವಾಸ ಮಾಡ್ತಾ ಇದ್ದೀನಿ. ಮತ್ತೆ ಎಲೆಕ್ಷನ್ ವಿಚಾರವಾಗಿ ಬಂದರೆ, ನಾನು ಬೆಳಗ್ಗೆ 6:30ಯಿಂದ ಸಂಜೆ ಬೂತ್ ಹೋಗೋ ತನಕ ನಾನು ಬೂತಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ. ಆದರೆ ನನ್ನನ್ನು ಕರೆದು ಮತ್ತೆ 85+ ಯಾಕೆ ಮಾಡಿಲ್ಲ, 1 ತಿಂಗಳ ಮುಂಚೆನೆ ರಿಪೋರ್ಟ್ಸ್ ಮಾಡಬೇಕಾಗಿತ್ತು, ಮತ್ತೆ PW ಯಾಕೆ ಕೊಟ್ಟಿಲ್ಲ, ನಮಗೆ ಗೈಡ್ಲೈನ್ಸ್ ಏನು ಬಂದಿರುತ್ತೋ, ಎಷ್ಟು ಜನ 85+ ಬಂದಿರುತ್ತೋ, PW ಬಂದಿರುತ್ತೋ, ನಾವು ಹೌಸ್ ವಿಸಿಟ್ ಮಾಡಿದ್ದೀವಿ. ನಮ್ಮ ಮೇಲೆ ಸೆಕ್ಟರ್ ಆಫೀಸರ್ ಇರ್ತಾರೆ, ಒಬ್ಬ ಸೆಕ್ರೆಟರಿ ಇರ್ತಾರೆ, ಅವರು ಅದು ಅಬ್ಸರ್ವೇಷನ್ನು ಮಾಡಿರ್ತಾರೆ. ನಮ್ಮ ಮೊಬೈಲ್ಗೆ ಅದು ಡೀಟೇಲ್ಸ್ ಬಂದಿರುತ್ತೆ. ನಾವು ಅಷ್ಟು ಜನನ ಮಾಡಿದ್ದೀವಿ. ಮತ್ತೆ ಮನೆಗೆ ಹೋದಾಗ ಅವರು ನಾವು ಮನೇಲೆ ಹಾಕ್ಸ್ತೀವಿ ಅಂತ ಒಬ್ಬರು ಅಂದಾಗ, ಮಿಕ್ಕದವ್ರ ನಾವು ಬೂತ್ಗೆ ಬಂದು ಹಾಕ್ತೀವಿ ಅಂದಾಗ ನಾವೇನು ಮಾಡೋಕ್ಕಲ್ಲ, ಅವ್ರು ಬೂತ್ಗೆ ಕೊಡ್ಬೇಕಾಗ್ತೈತೆ. 4-5 ಸತಿ ಇದ್ರ ಬಗ್ಗೆ ಕರೆದು, ನೀನೇಕ್ ಮಾಡಿಲ್ಲ, ನೀನೆತ್ ಮಾಡಿಲ್ಲ, ನನ್ನನ್ನೇ ಏಕವಚನದಾಗ ಮಾಡೋದು, ಮತ್ತೆ ಬೇಕಾದಷ್ಟು ಗಲಾಟೆ ಮಾಡ್ದ. ನಾನು CC ಕ್ಯಾಮ್ರಾ ತೆಗಿಸ್ತೀನಿ, ಹಂಗೆ ಮಾಡಿಸ್ತೀನಿ, ಹಿಂಗೆ ಮಾಡಿಸ್ತೀನಿ ಅಂತೆಲ್ಲ ಹೇಳ್ದ. ನಾನು ಹೇಳಿದೆ, ಅದಕ್ಕೆ ಆಯಿತು, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ನೀವೇನು ಬೇಕಾ ಮಾಡ್ಕೊ ಹೋಗಪ್ಪ, ನಂದೇನೈತೆ, ನನ್ನ ಕೆಲಸ ನಾನು ಮಾಡಿದ್ದೀನಿ, ಪಕ್ಕ ಮಾಡಿದ್ದೀನಿ ಅಂತ ಹೇಳಿದೆ. ಯಾರು ಅವ್ರ ಹೆಂಡ್ತಿನೂ ಎಳೆದ್ಲಾಡ್ಲಿಲ್ಲ, ಅವನ್ನೂ ಒಡ್ಲಿಲ್ಲ, ಯಾರೂ ಬಂದಿರಲಿಲ್ಲ. ಪೊಲೀಸ್ ಇತ್ತು ಮಾಮೂಲಿಯಲ್ಲಿ. ಸ್ವಲ್ಪ ಈ ಊರಲ್ಲಿ ಹಿಂಗೆ ತಲಾಟೆ ಮಾಡ್ತಾರೆ, ಅವನು ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ಪೊಲೀಸ್ ಇತ್ತು ನಿಜ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ, ಏನೂ ಆಗಿಲ್ಲ. ಈ ಊರಲ್ಲಿ ಯಾವುದೇ ಅನಾನುಕೂಲ ಇಲ್ಲ. ನಾವು ನೆಮ್ಮದಿಗೆ ಜೀವನ ಮಾಡ್ತಾ ಇದ್ದೀವಿ. ನನ್ನ ಮಗಳ ಎಜುಕೇಷನ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವರು. ಹಣ ನನಗೆ ಕಷ್ಟ ಇದೆ, ನನಗೆ ಕೊಡೋಣ ಅಂತ ತಕ್ಷಣ ದುಡ್ಡು ಕೊಟ್ಟಿದ್ದಾರೆ ಸತೀಶ್ ಅಣ್ಣವರು. ಈ ಊರಲ್ಲಿ ಯಾವುದೇ
ಡೆತ್ ಆದರೆ ಬಡವರಿಗೆ ಫಸ್ಟ್ ಹೋಗಿ ಆಯಣ್ಣನ ಯಾರು ಹಾಕ್ತಾರೆ, ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಕಾರ್ ಕಳಿಸ್ತಾರೆ, ದುಡ್ಡು ಕೊಡ್ತಾರೆ, ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಅವರು ಹೋಗಿ ನೋಡ್ಕೊಂಬರ್ತಾರೆ. ಒಂದು ಅಕಸ್ಮಾತ್ ಡೆತ್ ಆಯ್ತು ಅಂದರೆ ಅವ್ರಿಗೆ ಎಣ್ಣಕ್ಕೆ ಮೊಣ್ ಮಾಡಕ್ಕೆ ದುಡ್ಡಿಲ್ಲ ಅಂದರೆ ಕೊಡ್ತಾರೆ, ತಿಥಿಗೆ ದುಡ್ಡು ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಡೋರು ಅವ್ರು ಯಾಕೆ ಊರಲ್ಲಿ ಹೆಣ್ಮಕ್ಳನ್ನ ಆ ರೀತಿಯಾಗಿ ನೋಡ್ತಾರೆ? ಯಾವುದೇ ಕಾರಣಕ್ಕೂ ನೋಡಿಲ್ಲ, ಏನು ತೊಂದರೆನೂ ಕೊಟ್ಟಿಲ್ಲ. ಅವ್ನು ಹೇಳ್ತಾ ಇರೋದೆಲ್ಲ ಹಸಿ ಸುಳ್ಳು, ಎಲ್ಲ ಸುಳ್ಳು ಸರ್. ಅವ್ನು ಹೆಂಡ್ತಿನ ಟಚ್ ಸಹಿತ ಯಾರೂ ಮಾಡಿಲ್ಲ. ನಾನು ಅಲ್ಲೇ ಇದ್ದೆ 7 ಗಂಟೆ ತನಕ, 7:15 ಬೂತ್ ಹೋಗೋ ತನಕ ನಾನು ಬೂತ್ ಬಸ್ಸಲ್ಲೇ ಹೋಗಿದ್ದು ಕೂಡ. ಅನ್ನೋ ತನಕ ನಾನು ಅಲ್ಲೇ ಇದ್ದೆ. ಯಾವುದೇ ಅಹಿತರ ಘಟನೆ ನಡೆದಿಲ್ಲ. ನನ್ನ ಹೆಸರು ರಾಜೇಶ್ವರಿ. ನನ್ನ ಹೆಸರು ಶಿವಕುಮಾರಿ ಅಂತ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು 30 ವರ್ಷ ಆಯಿತು ನನ್ನ ಮದುವೆಯಾಗಿ ಊರಿಗೆ ಬಂದು. ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ, ಒಂದು ಅನಾನುಕೂಲ ಆಗಲಿ, ಒಂದು ಈ ರೀತಿ ಕಾಣ್ತಾರೆ, ಆ ರೀತಿ ಕಾಣ್ತಾರೆ, ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ. ಗೌಡ್ರ ಹತ್ರ ಅವರು ಸ್ಥಾನ ಬೇರೆನೇ ಇರ್ಬೋದು, ಆದರೆ ನಮ್ಮ ಕೀಳು ಜಾತಿ ಅಂತನೋ ಇಲ್ಲ ಮೇಲು ಜಾತಿ ಅಂತನೋ ಅವ್ರ ಜಾತಿ ಭೇದ ನೋಡೋದಿಲ್ಲ. ಅವ್ರ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದರೂ ಕಿವಿಗೆ ಹಾಕಿದ್ರೆ ಸಾಕು, ಅವ್ರ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ. ಅವರು ಏನಕ್ಕೆ ಆಗಲಿ, ಒಂದು ವಿದ್ಯಾಭ್ಯಾಸದಿಂದ ಆಗಲಿ, ಒಂದು ಸ್ಕೂಲ್ದಿಂದ ಆಗಲಿ, ಒಂದು ಹಾಸ್ಟೆಲ್ ತಾವನಿಂದ ಇರೋದು, ನೀರಿನ ಸಮಸ್ಯೆಗಳಿಂದ ಇರೋದು, ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಣ್ಗನಹಳ್ಳಿ. ಇದುವರೆಗೂ ನಮಗೆ ನಾವು ಎಷ್ಟೋ ಸಲ ನಾವು ಪಂಚಾಯತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಸಹ ಅಣ್ಣ ಈ ಥರ ಸಮಸ್ಯೆ ಇದೆ ಅಂತ, ಆಯ್ತಮ್ಮ ಮಾಡ್ಕೊಡ್ತೀವಿ. ಇಷ್ಟೇ ಸರ ಅವ್ರ ಬಾಯಲ್ಲಿ ಬರೋದು, ಇನ್ನೇನು ಬರೋದು, ಆಯ್ತಮ್ಮ ಮಾಡ್ಕೊಡ್ತೀವಿ ನೋಡಿ. ಆ ರೀತಿ ಆ ಕೆಲಸಗಳು ಹಂಗೆ ಮಾಡಿಕೊಟ್ಟಿದ್ದಾರೆ ಸರ್. ಅಂಥದ್ರಲ್ಲಿ ಈ ಥರ ಸುಳ್ಳು ಆಪಾದನೆಗಳು ಅಂದರೆ ಏನು ಸರ್ ಇದು? ಹಾಂ, ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರಿಗೆ ಈ ಊರಲ್ಲಿ ಇಲ್ಲದೆ ಇರೋರ್ಗೆ ಏನಕ್ಕೆ ಸರ್ ಅನುಕೂಲಗಳು ಬೇಕು ಅವ್ರಿಗೆ? ಎಲ್ಲೋ ಇರೋ ಊರಲ್ಲಿ ಇರೋರಿಗೆ, ಊರಲ್ಲಿ ಇರೋರ್ನ ಬಿಟ್ಬಿಟ್ಟು ಎಲ್ಲೋ ಇರೋರ್ಗೆ ಅವ್ರಿಗೆ ಅನುಕೂಲ ಮಾಡ್ಕೊಡಕ್ಕಾಗುತ್ತಾ? ಊರಲ್ಲಿ ಇದು ಕೇಳಿ ಇಂಥ ಅನುಕೂಲ ಬೇಕು ಅಂತ ಅವತ್ತು ಮಾಡ್ಕೊಡಿಲ್ಲ ಅಂತಂದ್ರೆ ಅವತ್ತು ನಾವು ನೋಡ್ಕೋಬೋದಲ್ಲ. ಅವತ್ತಿಗೂ ಕಂಪ್ಲೇಂಟ್ ಕೊಡಲಿ, ಅವತ್ತು ನಮಗೆ ಈ ರೀತಿ ಮಾಡ್ತಿದ್ರಲ್ಲ ಅಂತ ಕೇಳಲಿ, ಅದಕ್ಕೆ ತಲೆ ಹೋಗ್ಬೋದಲ್ಲ. ಏನು ಇಲ್ದ್ರೇನೇನೆ ಎಲ್ಲೋ ಇದ್ದು ನಿನಗೆ ಈ ಊರಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಯಾರು ಹೇಳ್ತಿದಾರ ನಿನಗೆ? ನೀನು ಇಟ್ಕೊಂಡಿರೋ ಹೆಸರುಗಾದ್ರೂ ಒಂದು ಮರ್ಯಾದೆ ಬೇಡವಾ? ಗಣೇಶ ಅಂತ ಇಟ್ಕೊಂಡಿದೀಯಲ್ಲ, ಆ ಹೆಸರು ಅದು ಒಂದು ಗೌರವ ಬೇಡವಾ? ದೇವರ ಹೆಸರು ಇಟ್ಕೊಂಡು ಇವೆಲ್ಲ ಸುಳ್ಳು ಆಪಾದನೆಗಳು ಸರ್ ಇವೆಲ್ಲ. ನಾನು ಈ ಊರು ಸೊಸೆ ಸರ್, ನಾನು ಸೊಸೆ. ಇವಾಗ ಅವ್ರ ಮನೆಗೆ ಹೋದ್ರೆ, ಅಣ್ಣವ್ರ ಮನೆಗೆ ಹೋದ್ರೆ ನಾವು ಹೆಣ್ಮಕ್ಳ ಥರ ಮನೆಯೆಲ್ಲ ಓಡಾಡ್ಕೊಂಡು ಬರ್ತೀವಿ ನಾವು. ಅಷ್ಟೇ ಗೌರವ, ಅಷ್ಟೇ ಒಂದು ಮರ್ಯಾದೆ ಕೊಡ್ತಾರೆ ಸರ್ ನಮಗೆ. ಅಂತ ಇದ್ರಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತಂದ್ರೆ ಏನರ್ಥ ಇದು? ಅವ್ರು ಹೆಣ್ಮಕ್ಳಿಗೆ ಈ ತೊಂದರೆಗಳಾಗಿದೆಯಾ? ಯಾರಾದರೂ ಇದುವರೆಗೂ ನನ್ನ ಮದುವೆ ಆದ ಕಾಲದಿಂದ ಇದುವರೆಗೂ ನನ್ನ ಕಿವಿಗೆ ಇದುವರೆಗೂ ಬಿದ್ದಿಲ್ಲ ಸರ್. 32 ವರ್ಷ ಆಯಿತು ನನಗೆ ಬಂದು. ಈಗ ನಮ್ಮ ಮಕ್ಕಳು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮದ್ರು ಮಕ್ಕಳ ಥರ ಬೆಳೀತಾ ಇದ್ದಾರೆ, ಓಡಾಡ್ಕೊಂಬರ್ತಾರೆ ಅವ್ರ ಜೊತೆಲ್ಲೇ ಹೋಗಿ. ಈಗ ಒಂದು ಜಾತಿ ಭೇದ ಇಲ್ಲ. ಮನೆ ಬನ್ನಿ 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 ಒಳಗೆ ಬನ್ನಿ ಅಂತೇಳಿ ಕೂರಿಸಿ ಅವ್ರನ್ನ ಮರ್ಯಾದೆ ಕೊಟ್ಟು ಒಂದು ಹಾಲು ಕೊಟ್ಟು ಕಳಿಸ್ತಾರೆ. ಅವ್ರ ಮನೇಲಿ ಹೆಂಗಸರುಗಳು ಅಷ್ಟೇ, ಗಂಡಸರು ಅಷ್ಟೇನೆ. ಒಂದು ಇವಾಗ MLA ಅವರು ಇವರು ಶರತ್ ಅಣ್ಣವರು ಅಷ್ಟೇ, ಯಾವುದೋ ಒಂದು ಸಂಘದ ಲೋನ್ ಆಗಬೇಕಾಗಿತ್ತು. ಅವರು ಮೇಡಮ್ ಬಂದು ಇದು ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಅವರು ಮೇಡಮ್ನವ್ರೆ ಈ ಥರ MLA ಹತ್ರ ಹೋಗಿ ಮಾತಾಡ್ಬೇಕು ನಾವು, ಅವರು ಇದು ಮಾಡಿದ್ರೇನೆ ನಾವು ಮುಂದಕ್ಕೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಹೋಗೋಣ ನಡಿ ಅಂತ. ಅವತ್ತು ತುಂಬ ಚೆನ್ನಾಗಿತ್ತು. ಅಣ್ಣ ಈ ಥರ ಹಿಂಗೈತೆ ಅವರು ಹೇಳಿದ್ರು, ಇವರು ಡ್ರೈವರ್ ಯಾರೋ ಇದ್ರು, ಅಣ್ಣ ಈ ಥರ ಮೇಡಮ್ ಬಂದಿದ್ದಾರೆ, ಫಸ್ಟ್ ಅವ್ರನ್ನ ಕರೀರಪ್ಪ ಅಂತೇಳಿ ಕರೆಸ್ಬಿಟ್ಟು ಒಳಗಡೆ ಕರೆಸ್ಬಿಟ್ಟು ಏನಮ್ಮ ಸಮಸ್ಯೆ? ಅಣ್ಣ ಈ ಥರ ಹಿಂಗೆ ಯಾವುದೋ ಲೋನ್ ಆಗಬೇಕಾಗಿ. ಹಾಗೆ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾಕಪ್ಪ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ, ಮಾಡಿಕೊಡ್ರಿ ಇವರು ಸರ್. ವಾರಕ್ಕೆ 2 ಲಕ್ಷ ರೂಪಾಯಿ ಇದು ಲೋನ್ ಮಾಡಿಕೊಟ್ಟಿದ್ದಾರೆ. ಇವಾಗ ಅವರು ಸಂಘದವರು ನೆನೆಸ್ಕೊಂತಾರೆ ಸರ್. ಅವರು ಎಷ್ಟೋ ಲೇಟ್ ಆಗಿದ್ದು ಲೋನ್ಗಳೆಲ್ಲ ನಮ್ಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ ನಮ್ಮ MLA ಅವರು ಅಂತ ಶರತ್ತಣ್ಣವರು. ಅಷ್ಟೇ ಗೌರವ ಸರ್, ಅಷ್ಟೇ ಮರ್ಯಾದೆ ಕೊಡ್ತಾರೆ. ಸಂಘಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಮ್ಮ, ಚೆನ್ನಾಗಿ ಇದು ಮಾಡ್ಕೊಳ್ರಮ್ಮ, ಹೋಗ್ರಮ್ಮ, ಅನುಕೂಲ ಪಡ್ಕೊಳ್ರಮ್ಮ, ಸಂಘಗಳಿಂದ ನಿಮ್ಗೆ ಇದು ಗೌರ್ಮೆಂಟಿಂದ ಏನೇನು ಅನುಕೂಲಗಳು ಬರುತ್ತಾವಲ್ಲ ಪಡ್ಕೊಳ್ರಮ್ಮ ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಈ ಥರ ಸುಳ್ಳು ಆಪಾದನೆಗಳು ಸರ್, ಇವೆಲ್ಲ ಸುಳ್ಳು. ಸರ್, ನನ್ನ ಹೆಸರು ಕವಿತಾ ಅಂತ, ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ಮದುವೆಯಾಗಿ 25 ವರ್ಷ ಆಯಿತು. ಇದೇ ಊರಿನ ಸೊಸೆ. ಕೆಲಸ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಸತೀಶ್ ಅಣ್ಣ ನಮ್ಮನ್ನ ಸ್ವಂತ ಅಕ್ಕ ತಂಗಿರ ಥರ ನೋಡ್ಕೊಂಡಿದ್ದಾರೆ. 100 ಜನ ನ್ಯಾಯ ಕೇಳಕ್ಕೆ ಅಲ್ಲಿ ಜನ ಇದ್ರೂ ಆ ಹೆಣ್ಣು ಮಗುಗೆ ಏನು ಕಷ್ಟ ಅಂತ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಮತ್ತು
ನನಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಬಂದಿದ್ರಿಂದ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನಿದ್ದೀನಮ್ಮ, ಭಯ ಪಡಬೇಡ ಅಂತ ಒಂದು ಧೈರ್ಯ ಹೇಳಿದ್ದಾರೆ. ನಾವು ಯಾವತ್ತು ನಾವು ನನ್ನ ಮಕ್ಕಳು ಮತ್ತು ನಮ್ಮೂರಿನ ಗ್ರಾಮಸ್ಥರು ಅವ್ರಿಗೆ ಚಿರಋಣಿ. ಮತ್ತು ಯಾವುದೇ ಒಂದು ಎಲ್ಲೇ ಒಂದು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನೆಲ್ಲೂ ಬಿಟ್ಕೊಡಲ್ಲ. ಮತ್ತು ನಮ್ಮೂರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ 15 ವರ್ಷದಿಂದ. ಇಲ್ಲಿ ನೀರಿನ ಸಮಸ್ಯೆ ಆಗೋದು ನನಗೆ, ಇಲ್ಲ ಅಂಗನವಾಡಿ ಕಾರ್ಯಕರ್ತೆಗೆ, ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿವರೆಗೆ, ಇಷ್ಟು ಜನ ಗೊತ್ತು. ಇವ್ರು ಎಲ್ಲೋ ಹೋಗಿ ಸಂಸಾರ ಮಾಡ್ತಾ ಇದ್ದಾರೆ. ಇವ್ರು ನಮ್ಮೂರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ನಮಗ್ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ನಮ್ಮೂರಿಂದು ಉಸಾವರಿ ಅವ್ರಿಗೆ ಬೇಕಾಗಿಲ್ಲ. ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಸತೀಶ್ ಅಣ್ಣ ಇರೋದ್ರಿಂದಾನೇ ನಾವು 4 ಜನ ಮಧ್ಯ ಧೈರ್ಯವಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೆಣ್ಣು ಮಕ್ಕಳು ಅಂದ್ಬಿಟ್ಟು ಎಲ್ಲೂ ನಾವು ಧೈರ್ಯ ಕಳ್ಕೊಂಡಿಲ್ಲ. ಆ ಧೈರ್ಯ ಬಂದಿದ್ದೆ ಅವರಿಂದ. ನಮ್ಗೆ ಒಂದು ಕೆಲಸ ಮಾಡೋ ಹುಮ್ಮಸ್ ಬಂದಿದ್ದೆ ಅವರಿಂದ. ನಮ್ಗೇನೊಂದು ಕಷ್ಟ ಸುಖ ಸ್ಪಂದಿಸ ಏಕೈಕ ಜೀವಿ ಅಂದ್ರೆ ಸತೀಶ್ ಅಣ್ಣ ಮತ್ತೆ ಅವ್ರ ಫ್ಯಾಮಿಲಿ. ಇಷ್ಟು ನಾವು ಏನು ಇಲ್ಲಿ ಏನು ಇದ್ ಮಾಡ್ತಾ ಇದೀವೋ ಅದು ನಮಗ್ ಗೊತ್ತು. ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ, ಹೆಣ್ಣು ಮಕ್ಕಳ ಬಗ್ಗೆ ಚೀಪ್ ಆಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನೀನು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡ್ಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ನೆ ಇದ್ ಮಾಡಲ್ಲ. ನೀನ್ ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿ. ಹೆಣ್ಣು ಮಕ್ಳಿದೆ, ಹೆಣ್ಣು ಮಕ್ಳು ಒಬ್ಬೊಬ್ರೆ ಹೋಗ್ಬೇಕು ಅಂತ ಹೇಳಿದೀಯಲ್ಲ, ಹಂಗಾದ್ರೆ ನಿಮ್ಮ ಅಮ್ಮನೂ ಎಣ್ಣೆ, ನಿಮ್ಮ ಅತ್ತಿಗೆನೂ ಎಣ್ಣೆ, ನಿನ್ ಹೆಂಡತಿನೂ ಎಣ್ಣೆ. ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೋ. ನಿನ್ಗೂ 2 ಮಕ್ಳು, ಹೆಣ್ಣು ಮಕ್ಳು ತಂದೆ ನೀನು. ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾತಾಡ್ತಾ ಇದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು. ಹೆಣ್ಣು ಮಕ್ಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಳೇ ನಿನ್ ಮೇಲೆ ರಚ್ಚಿಗೆ ಹೇಳ್ತಾರೆ. ಇದಂತೂ ನಿಜ.